ಆತ್ಮೀಯ ವೀಕ್ಷಕರೇ, ನೆಲಮುಗಿಲು ವಾಹಿನಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ವಿಶ್ವದಲ್ಲಿಯೇ ಪರಮ ಪಾವನ ಪವಿತ್ರ ಪುಣ್ಯ ಭೂಮಿ ನಮ್ಮ ಭರತ ಭೂಮಿ. ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ತನ್ನದೇ ಆದಂತಹ ಶ್ರೀಮಂತ ಪರಂಪರೆಯನ್ನ ಪಡೆದುಕೊಂಡಿದೆ. ಇಂತಹ ಭಾರತ ದೇಶದಲ್ಲಿ ವೈವಿಧ್ಯಮಯವಾದಂತಹ ಧರ್ಮಗಳು, ಭಾಷೆಗಳು ಏನೇ ಇದ್ರೂ ಕೂಡ ಹಬ್ಬದ ಆಚರಣೆಗೆ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯವನ್ನ ಪಡೆದುಕೊಂಡಿದೆ. ಇದರ ಬಗ್ಗೆ ಸವಿಸ್ತರವಾಗಿ ತಿಳಿಸೋದಕ್ಕೆ ನಮ್ಮೊಂದಿಗೆ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಸ್ವಾಮೀಜಿಗಳು ಇದ್ದಾರೆ. ಅವರು ಅತ್ಯದ್ಭುತವಾದಂತಹ ವಾಗ್ಮಿಗಳು, ಆಧ್ಯಾತ್ಮಿಕ ಚಿಂತಕರು, ಸಮಕಾಲೀನ ಪ್ರಜ್ಞೆಯ ಬಗ್ಗೆ, ನಮ್ಮ ಭಾರತದ ಆಧ್ಯಾತ್ಮಿಕದ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಡುವಂತಹ ಸ್ವಾಮೀಜಿಗಳು. ಮತ್ತು ತಮಗೆ ತಿಳಿದ ಹಾಗೇನೆ ಅವರು ಆಯುರಾಶ್ರಮದ ಮೂಲಕ ಸರ್ವರ ಆರೋಗ್ಯದ ಬಗ್ಗೆಯೂ ಕೂಡ ಕಳಕಳಿಯಿಂದ ವಿಚಾರಗಳನ್ನು ತಿಳಿಸ್ತಾರೆ. ಪ್ರಸ್ತುತ ನಾವು ಗಣೇಶ ಹಬ್ಬದ ವೈಶಿಷ್ಟ್ಯಗಳು, ಆಚರಣೆಗಳು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ತಮ್ಮೆಲ್ಲರ ಪರವಾಗಿ ಪೂಜ್ಯ ಗುರುಗಳನ್ನ ನಾನು ಸ್ವಾಗತಿಸ್ತಾ ಇದ್ದೀನಿ. ಪೂಜ್ಯ ಗುರುಗಳೇ, ತಮಗೆ ಅನಂತ ನಮನಗಳು. ಜೊತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹರೇ ಕೃಷ್ಣ. ನಾವು ಗಣೇಶ ಚತುರ್ಥಿ ಅಂತ ಆಚರಣೆ ಮಾಡ್ತೀವಿ. ಗಣೇಶ ಹಬ್ಬದ ವೈಶಿಷ್ಟ್ಯಗಳೇನು, ಅದನ್ನ ವೈವಿಧ್ಯವಾಗಿ ನಾವು ದೇಶದಾದ್ಯಂತ ಎಲ್ಲರೂ ಆಚರಿಸ್ತಾರೆ. ಇದ್ರ ಬಗ್ಗೆ ಸವಿಸ್ತಾರವಾಗಿ ತಾವು ತಿಳಿಸ್ಕೊಡ್ಬೇಕು. ಇದು ಬಹಳ ದೊಡ್ಡ ಒಂದು ತತ್ವಶಾಸ್ತ್ರವನ್ನ ಬೋಧಿಸಬಹುದಾದಂತಹ ಒಂದು ದೇವಮೂರ್ತಿ ಅಂದ್ರೆ ಅದು ಗಣೇಶ. ಗಣಪತಿ, ಗಣೇಶ ಇದೆಲ್ಲ ಹೆಸರಿದೆ ನೋಡಿ. ಅದು ಏನು ಅಂತಂದ್ರೆ ದೇವ್ರು ಅಂತ ತೋರಿಸ್ಕೊಳ್ಳೋದೇ ಇಲ್ಲ. ಇದು ವೇದಗಳಲ್ಲಿ ಎಲ್ಲೂ ಸಮೇತ ಒಂದು ದೇವರನ್ನ ವಿಶಿಷ್ಟ ರೀತಿಯಲ್ಲಿ ಪೂಜೆ ಮಾಡಿದ ಪದ್ಧತಿಯೇ ಇಲ್ಲ, ಎಲ್ಲೂ ಇಲ್ಲ. ಚತುರ್ವೇದಗಳಲ್ಲೂ ಇಲ್ಲ. ಋಗ್ವೇದದಲ್ಲಿ ಒಂದು ಗಣಾನಾಂ ತ್ವಾ ಗಣಪತಿ ಹವಾಮಹೇ ಕವಿಂ ಕವಿನಾಂ ಉಪಮಶ್ರವಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಣಂ ಬ್ರಹ್ಮಣಸ್ಪತಾನಃ ಶೃಣ್ವನ್ನೋತಿಭಿ ಸೀದ ಸಾಧನಂ ಅಂತ. ಅದು ಋಗ್ವೇದದ 10ನೇ ಅಧ್ಯಾಯದಲ್ಲಿ ಅದನ್ನು ಹೇಳಲ್ಪಟ್ಟಿದೆ. ಯಜುರ್ವೇದದಲ್ಲಿ ಹೇಳಲ್ಪಟ್ಟಿದೆ. ಅಂದ್ರೆ ಏನು? ಗಣೇಶ ಅಂದ್ರೆ ಏನು? ಗಣ ಅಂತಂದ್ರೇನು? ಸಮೂಹ ಅಂತ. ಸಮೂಹಗಳು ಯಾವ್ದು ಸಮೂಹ? ತಾರಾಮಂಡಲ ಇದೆ, ಭೂಮಂಡಲ ಇದೆ, ಚಂದ್ರಮಂಡಲ ಇದೆ ನೋಡಿ, ಎಲ್ಲವೂ ಗ್ರೂಪ್ಸ್. ಈ ಗಣಗಳಿಗೆ ಒಂದು ಸೂಪರ್ ಪವರ್ ಇದೆ. ಅಧಿನಾಯಕ ಒಂದು ಸೂಪರ್ ಪವರ್ ಇದೆ. ಈ ಸೂಪರ್ ಪವರ್ನ ಎಲ್ಲಾ ದೇಶಗಳು ಒಪ್ತವೆ. ಭೂಮಿಯನ್ನು ತಿರುಗಿಸುವಂತದ್ದು ಬ್ಯಾಟ್ರಿ ಯಾವ್ದಿದೆ? ಒಂದು ಸೂಪರ್ ಪವರ್ ಇದೆ. ಸೂರ್ಯನಲ್ಲಿ ಬೆಳಕು ಕೊಡುವಂತ ಒಂದು ಬ್ಯಾಟ್ರಿ ಯಾವ್ದಿದೆ? ಸೂಪರ್ ಪವರ್ ಇದೆ. ನಮ್ ಸೈನ್ಸು ಎಷ್ಟು ಚೆನ್ನಾಗಿ ಭಾರತೀಯರಿಗೆ ಗೊತ್ತಿತ್ತು ಅಂತಂದ್ರೆ ಇದು ಒಂದೇ ಸೂರ್ಯ ಅಂತ ಹೇಳಲಿಲ್ಲ ನಮ್ಮಲ್ಲಿ. ಈ ಸೂಪರ್ ಪವರ್ ಅನ್ನುವಂಥದ್ದನ್ನ ದೇವರು ಅಂತ ಕನ್ನಡ ಭಾಷೆಯಲ್ಲಿ ಕರೆದ್ವಿ. ದೇವರು ಅಂತಂದ್ರೇನು? ದೇವಾರು, ದೇಹ ಇಲ್ಲದವದು. ವಾ ಅಂದ್ರೆ ವರ್ಣ ಇಲ್ಲದ್ದು, ರು ಅಂದ್ರೆ ರೂಪ ಇಲ್ಲ, ರೂಪ. ಇವೆಲ್ಲವೂ ಇಲ್ಲದೆ ವಿಶ್ವಶಕ್ತಿ ಯಾವ್ದಿದೆಯೋ ಅದು ದೇವರು ಅಂತ ಆಯ್ತು. ಆ ವಿಶ್ವಶಕ್ತಿ ಎಷ್ಟು ಪವರ್ ಇದೆ ಅಂತಂದ್ರೆ ಇದೊಂದು ಸೂರ್ಯ ಅಲ್ವಂತೆ, ಕೋಟಿ ಸೂರ್ಯ ಸಮಪ್ರಭಾ ಅಂತ ಗಣೇಶನಿಗೆ. ನಿರ್ವಿಘ್ನಂ ಕುರುಮೇ ದೇವ ಅಂತ. ಕೋಟಿ ಸೂರ್ಯ ಸಮಪ್ರಭಾ ಅಂದ್ರೆ ಇಂತಹ ಸೂರ್ಯ ಒಂದು ಕೋಟಿ ಇದ್ರೆ ಅಷ್ಟು ಪ್ರಭೆಯನ್ನ ಹೊಂದಿರತಕ್ಕಂಥವನು ಮಾತ್ರ ದೇವರು. ಅವನಿಗೆ ಏನ್ ಹೆಸರಿಡೋದು? ಎಲ್ಲ ಗ್ರೂಪ್ಗಳ ಅಧಿಪತಿ. ಇಂಗ್ಲಿಷ್ ಹೇಳೋದಾದ್ರೆ ಅಧಿಪತಿ, ಎಲ್ಲ ಗಣಗಳ ಅಧಿಪತಿ. ಅದೇ ಗಣಪತಿ, ಗಣೇಶ, ಗಣನಾಯಕ. ಯಾವ್ದು ಗಣ ಅಂತಂದ್ರೆ ಇವೆಲ್ಲ ಗಣಗಳು. ಪ್ರಕೃತಿಯ ಒಂದು ಗಣ, ಜಲಚರಗಳ ಒಂದು ಗಣ, ಭೂಚರಗಳ ಒಂದು ಗಣ, ಆಕಾಶದ ಒಂದು ಗಣ. ಒಟ್ನಲ್ಲಿ ಟೋಟಲ್ ಆಗಿ ಒಂದು ಹೇಳಿದ್ರು, ಭೂತ ಗಣಾದಿ ಸೇವಿತಂ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಮಂತ್ರಗಳು. ಗಜಾನನಂ ಅದ್ ನೀವು ಮಾಡ್ಕೊಂಡಿರೋದು. ನೀವ್ ಯಾವ ರೂಪನಾರು ಮಾಡ್ಕೊಳ್ಳಿ. ಗಣಪತಿ ರೂಪದಲ್ಲಿ ಆನೆನಾರು ತಂದ್ಕೊಳ್ಳಿ, ಕುದುರೆನಾರು ತಂದ್ಕೊಳ್ಳಿ ಅಲ್ವಾ. ನಾವೆಲ್ಲದನ್ನು ತಂದಿದೀವಿ ಒಂದೊಂದು ದೇವರಿಗೆ. ಹಂದಿನೂ ತಂದಿದೀವಿ, ವರಾಹ ರೂಪ ಅಲ್ವಾ. ಕುದುರೆ ತಂದಿಲ್ವಾ? ಹಯಗ್ರೀವ. ಹಾಗಾಗಿ ದೇವ್ರನ್ನ ನಮ್ಗೆ ಇಷ್ಟವಾದ ರೂಪದಲ್ಲೆಲ್ಲ ಕಂಡಿದೀವಿ. ಮೀನಲ್ಲಿ ತಂದಿದೀವಿ, ಆಮೇಲೆ ತಂದಿದೀವಿ ಮತ್ಸ್ಯ, ಸಿಂಹದಲ್ಲಿ ತಂದಿದೀವಿ, ನರಸಿಂಹ. ಹಾಗಾಗಿ ನೀವು ಯಾವ ರೂಪದಲ್ಲಾದ್ರೂ ತಗೊಳ್ಳಿ. ತಂದದ್ದು ಮುಖ್ಯ ಅಲ್ಲ, ಬಟ್ ಒಳಗಡೆ ಇರುವಂತ ಸೂಪರ್ ಪವರ್ ಇದೆಯಲ್ಲ ಅದು ಮುಖ್ಯ. ಹಾಗಾಗಿ ಗಜಾನನಂ ಭೂತಗಣಾದಿ ಸೇವಿತಂ ಅಂತ. ಪಂಚಮಹಾಭೂತಗಳಲ್ಲಿ ಇರ್ತಕ್ಕಂಥ ಗಣಗಳು. ಪೃಥ್ವಿಲ್ ಗಣಗಳಿದಾವೆ, ವಾಯು ಪೃಥ್ವಿನಲ್ಲಿ ಗಣ ಇದೆ, ವಾಯುಗಳಲ್ಲಿ ಗಣ ಇದೆ. 5 ರೀತಿ ವಾಯು ಇದೆ. ಅದ್ಯಾವುದು? ಅದ್ರೊಳಗೆ ಮೂಲ ವಾಯುನಲ್ಲಿ ಯಾವ್ದಿದೆ?
ನೀವು ಭೂತದ ರೂಪದಲ್ಲಿ ತಗೊಂಡ್ರೆ ಒಂದು ಬೇರೆ, ಹೌದು. ಜೈವಿಕವಾಗಿ ತಗೊಂಡ್ರೆ ಒಂದು ಬೇರೆ. ಅಗ್ನಿಯಲ್ಲಿ 3 ರೀತಿ ಇದೆ. ಭೂತಾಗ್ನಿ ಇದೆ, ದೇಹಾಗ್ನಿ ಇದೆ, ಜಾಟ್ರಾಗ್ನಿ ಇದೆ. ನೋಡಿ ಹೆಂಗಿದೆ. ಜಲದಲ್ಲಿ ನಾನಾ ರೀತಿ ಇದೆ. ಇನ್ನು ಆಕಾಶ. ಈ 5 ಭೂತಗಳಿಗೂ ಅಧಿನಾಯಕ ಈ ದೇವರು. ಪಂಚಭೂತಗಳಿಗೂ ಗಣನಾಯಕ. ಒಟ್ನಲ್ಲಿ ಆ ಭಾಷೆನ ಏನ್ ತೆಗೆದ್ರಿಂದ ಎಲ್ಲಾ ಸಮೂಹಗಳು, ಕಣ್ಣಿಗೆ ಏನೇನ್ ಕಾಣ್ತದೋ, ನಮ್ಮ ಮತಿಗೆ ಏನೇನ್ ಬರ್ತದೆಯೋ ಅದಿಷ್ಟು ಸಮೂಹಗಳಿಗೆ ಅಧಿನಾಯಕ ಯಾರಿದಾರೋ ಅವರೇ ಗಣನಾಯಕ, ಅವನೇ ಗಣಪತಿ, ಅವನೇ ಗಜಾನನ, ಅವನೇ ಗಣೇಶ ಅಂತ. ಅದನ್ನು ಭಾದ್ರಪದದ ಚೌತಿಯ ದಿವಸ ನಿಮ್ಮೆಲ್ಲ ಹಬ್ಬಗಳು ಪ್ರಾರಂಭವಾಗುವಾಗ ಈ ಪ್ರಥಮವಾದಂತಹ ಪೂಜೆ, ಪ್ರಥಮವಾದಂತಹ ಹಬ್ಬ ಗಣಪತಿ ಹಬ್ಬವನ್ನು ಪ್ರಾರಂಭ ಮಾಡ್ತಾರೆ. ನಿಜವಾಗ್ಲೂ ಹಿಂದೂಗಳಿಗೆ ಆಷಾಢ ಮಾಸ ಕೃಷಿಗೆ ಸಂಬಂಧಪಟ್ಟಂಗೆ ಬರೀ ಗದ್ದೆನಲ್ಲಿ ಇರಬೇಕು, ಬಿತ್ತನೆ ಮತ್ತೊಂದು ಇನ್ನೊಂದು. ಹೌದೌದು. ಹಾಗಾಗಿ ನಮ್ಮವ್ರು ಏನ್ ಮಾಡಿದ್ರು, ಗಂಡ ಹೆಂಡತಿ ಹೊಸದಾಗಿ ಮದುವೆ ಆದವರು ಮನೇಲೆ ಕೂತ್ಕೊಂಡು ಅದು ಇದು ಮಾಡ್ತಾ ಇರಬಾರ್ದು, ಗದ್ದೆನಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಆ ಹೆಣ್ಣನ್ನು ತಗೊಂಡೋಗಿ ತವ್ರ ಮನೇಲಿ ಬಿಟ್ಟು ಬಾ ಅಂತಂದು. ಆಷಾಢದಲ್ಲಿ 1 ತಿಂಗಳು ಇವನ್ ಗಡ್ಡ ಮೀಸೆಲ್ಲ ಬಿಟ್ಕೊಂಡು ಕೂತಿರ್ತಾನೆ ಅಲ್ವಾ. ಆಷಾಢದ ಮುಗೀತು ಅಂದ ತಕ್ಷಣ ಶ್ರಾವಣದಲ್ಲಿ ನೆಟ್ಟಿಗಿಟ್ಟಿ ಮಾಡುವಂಥದ್ದು. ಅವಾಗ ನಾಗನ ನೀವು ರಕ್ಷಣೆ ಮಾಡ್ಬೇಕು ಅಂತ ಪಂಚಮಿ, ನಾಗಪಂಚಮಿ. ಇದಾದ್ಮೇಲೆ ಇನ್ನು ದೇವರಗಳ ಹಬ್ಬ ಪ್ರಾರಂಭ. ಅದ್ರೊಳಗೆ ಮೊದಲನೇ ಹಬ್ಬನೇ ನಮ್ಗೆ ಗಣಪತಿ ಹಬ್ಬ, ಭಾದ್ರಪದ ಮಾಸ. ಇದು ಈ ರೀತಿಯ ಗಣಪತಿಯನ್ನು ಆರಾಧನೆ ಮಾಡುವಂತ ಒಂದು ವಿಶಿಷ್ಟವಾದಂತ ಹಬ್ಬ. ಇದು ನಮ್ಮ ಹಿಂದೂಗಳು ಮಾತ್ರ ಆಚರಣೆ ಮಾಡ್ತಾ ಇರೋದಲ್ಲ, ವಿದೇಶದಲ್ಲೂ ಇದೆ. ಅದರೊಳಗೂ ಬೇರೆ ಧರ್ಮ, ಇಂಡೋನೇಷಿಯಾ ಅನ್ನುವಂತ ಮುಸ್ಲಿಂ ಕಂಟ್ರಿನಲ್ಲಿ ಬಹಳ ದೊಡ್ಡ ಹಬ್ಬ ಇದು ಗಣೇಶನ ಹಬ್ಬ. ಅಲ್ಲಿ ಕೋನಿಕೆತೆನ್ ಅಂತ ಕರೀತಾರೆ ಗಣಪತಿನ. ಇವತ್ತಿಗೂ ಸಹ ಗಣಪತಿ ದೇವಸ್ಥಾನಗಳಿದಾವೆ ಇಂಡೋನೇಷ್ಯಾದಲ್ಲಿ. 47 ರಾಷ್ಟ್ರಗಳಲ್ಲಿ ಗಣಪತಿ ದೇವಸ್ಥಾನಗಳಿದಾವೆ. ಇವಾಗೆಲ್ಲ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಯಾಕೆಂತಂದ್ರೆ ಈಗ ಬೇಕಾದಷ್ಟು ನಮ್ಮಲ್ಲಿ ಆಧ್ಯಾತ್ಮಿಕ ಸಂಸ್ಥೆಗಳು ಇವೆ ನೋಡಿ. ಅಕ್ಷರಧಾಮ ಆಗಿದೆ, ಇಸ್ಕಾನ್ ಆಗಿದೆ, ಚಿನ್ಮಯ ಮಿಷನ್ಸ್ ಆಗಿದೆ, ಈ ತರದೆಲ್ಲ ತುಂಬಾ ಇರೋದ್ರಿಂದ ಎಲ್ಲಾ ದೇಶಗಳಲ್ಲೂ ಗಣಪತಿ ಇದೆ, ಹೆಚ್ಚು ಕಮ್ಮಿ ಅಲ್ವಾ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಅರಬ್ ದೇಶದಲ್ಲೂ ಸಮೇತ ಗಣೇಶ ಮತ್ತು ರಾಮನ ಮಂದಿರ ನಿರ್ಮಾಣ ಆಯ್ತು. ನಮ್ಮ ಪ್ರಧಾನಿ ಹೋಗಿದ್ರು, ಇದೆಲ್ಲ ನೆನಪಿರುವಂತದ್ದು. ಹಾಗಾಗಿ ಗಣೇಶ ಎಲ್ಲರೂ ಇಷ್ಟಪಡ್ತಕ್ಕಂಥ ಒಬ್ಬ ದೇವರು. ಗಣೇಶನ ಮೂರ್ತಿಯೇ ಒಂದು ಆಕರ್ಷಣೀಯವಾಗಿರ್ತಕ್ಕಂಥ ಮೂರ್ತಿ. ಆ ಮೂರ್ತಿಯ ಬಹಳ ದೊಡ್ಡ ತತ್ವಶಾಸ್ತ್ರವನ್ನು ಹೇಳ್ತಕ್ಕಂಥ ಒಂದು ದೇವರಷ್ಟೇ. ಅಂದ್ರೆ ಪಂಚಭೂತದ ತತ್ವದ ಆಧಾರದ ಮೇಲೆ ಇರ್ತಕ್ಕಂಥ ಒಂದು ರೂಪ. ಹಾಗೆ ನಾವು ಮಣ್ಣಿನಿಂದ ಗಣಪತಿ ಮೂರ್ತಿಯನ್ನು ಮಾಡಿ ಗಂಗೆಯಲ್ಲಿ ವಿಸರ್ಜನೆ ಮಾಡ್ತೀವಿ. ಒಂದು ಗೌರಿತನಯ ಶಿವಪುತ್ರ ಏನೇ ಇರಲಿ, ಮಾನವ ರೂಪದಲ್ಲಿ ಹುಟ್ಟಿದಂತ ಬಾಲಗಣಪತಿಗೆ ಆನೆಯ ತಲೆ ಬಂತು. ಅದನ್ನ ನಾವು ಬಾಲಗಣಪತಿ ಅಂತ ಪೂಜೆ ಮಾಡುವಾಗ ಬಾಲಗಣಪತಿ ಮಾಡಿದ್ವಿ, ಅಥವಾ ಆನೆ ತಲೆನ ಇದು ಮಾಡಿದ್ವಿ. ಇದಕ್ಕೆ ಸಾಕಷ್ಟು ಹೇಳ್ತಾರೆ. ಉತ್ತರ ದಿಕ್ಕಿನಲ್ಲಿ ಇದಿತ್ತು, ಶಿವ ಏನೋ ಮಾಡ್ದ, ಅದೇನೇ ಇರ್ಲಿ, ನಾವು ಮಣ್ಣಿನಲ್ಲಿ ಅದನ್ನ ರೂಪ ಮಾಡಿ ಮತ್ತೆ ತಾಯಿ ಜೊತೆಯಲ್ಲಿ ಗೌರಿ ಮತ್ತೆ ಗಣೇಶನ್ ಪೂಜೆ ಮಾಡಿ ನಾವು ಜಲದಲ್ಲಿ ವಿಸರ್ಜನೆ ಮಾಡ್ತೀವಿ. ಇದಕ್ಕೆ ಏನು ಒಂದು ಸಂಬಂಧ? ನೀವು ಬಹಳ ದೊಡ್ಡ ಪ್ರಶ್ನೆಯನ್ನ, ಉತ್ತರ ದೊಡ್ಡದಿದೆ, ಪ್ರಶ್ನೆ ಕೇಳಿದ್ರಿ. ಅದೇನಂದ್ರೆ, ಈಗ ಮಣ್ಣಲ್ಲಿ ಯಾಕೆ ಮಾಡ್ಬೇಕು ಅಂತ. ಇನ್ನೊಂದು ಶಿವಪುರಾಣದ 13ನೇ ಅಧ್ಯಾಯದಿಂದ ಹಿಡಿದು 20ನೇ ಅಧ್ಯಾಯದವರೆಗೂ ಈ ಗಣಪತಿ ಚರಿತ್ರೆನ ಹೇಳ್ತಾರೆ. ನೀವು ಹೇಳಿದ್ದು ಅದೊಂದು ಕಾಲ್ಪನಿಕ ಅಷ್ಟೇ ಬಿಟ್ರೆ ನಿಜವಾದ ಕತೆ ಅಲ್ಲ. ಈ ಉತ್ತರ ದಿಕ್ಕಲ್ಲಿದ್ದಂತ ಆನೆ ಮುಖವನ್ನ ಕತ್ತರಿಸಿ ತಂದು ಈ ಹುಡುಗನಿಗೆ ಇಟ್ಟಿದ್ದು, ಆಮೇಲೆ ಪಾರ್ವತಿ ತನ್ನ ಮೈಯಲ್ಲಿದ್ದಂತ ಗಂಧವನ್ನ ಮಣ್ಣನ್ನ ತೆಗೆದು, ಅವೆಲ್ಲ ಸುಳ್ಳದು, ಕತೆ ಅಲ್ಲ. ಇಲ್ಲ, ಇದು ನಮ್ಮ ವೀಕ್ಷಕರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಅದನ್ನ ಯಾಕೆ ಗೊತ್ತಾಗ್ಬೇಕು ಅಂತಂದ್ರೆ, ನಮ್ಮ ದುರಂತ, ಈ ಸನಾತನ ಧರ್ಮದ ದುರಂತ, ಕೆಲವೊಂದು ವಿಷಾದನೀಯ ವಿಷಯ ಏನಂತಂದ್ರೆ, ಕೆಲವೊಂದಿಷ್ಟು ಸ್ವಾಮಿಗಳ ಸಮೇತ ಅನ್ಯ ಧರ್ಮೀಯರ ಸಭೆನಲ್ಲಿ ನಿಂತ್ಕೊಂಡು ಇದನ್ನ ಒಂದು ವಿದೂಷಕರ ಮಾತನ್ನಂತೆ ಮಾತಾಡ್ತಾರೆ. ಇದೊಂದು ದುರ್ದೈವ. ಇದೊಂದು ದುರ್ದೈವ. ಪಾರ್ವತಿ ತನ್ನ ಮೈಯಿಂದ ಕೊಳೆಯಿಂದ ಮಾಡಿದಾಳೆ ಅಂದ್ರೆ ಅವಳು ಎಷ್ಟು ದಿನ ಆಯ್ತು ಸ್ನಾನ ಮಾಡಿ, ಈ ತರದೆಲ್ಲ ಜೋಕಾಗಿ ಮಾತಾಡ್ತಾರೆ. ಆದ್ರೆ ಉತ್ಪ್ರೇಕ್ಷೆಗಿಂತಲೂ ಇವರಿಗೆ ಸ್ವಾಮಿಗಳಾಗ್ಲಿಕ್ಕೂ ನಾಲಾಯಕ್ಕಿದ್ದಂತ ಮತಿ ಇದ್ದಂಥವ್ರು. ಭಾಷೆ ಬಳಸೋದೇ ಅಲ್ಲ, ಶಿವನನ್ನೇ ಆರಾಧನೆ ಮಾಡ್ತಾರೆ. ಅಂಥದ್ರೊಳಗೂ ಇಂಥದ್ದನ್ನ ಬೇರೆಯವ್ರು ಖುಷಿ ಪಡ್ಲಿ ಅಂತ ಮಾಡೋದಿದೆಯಲ್ಲ, ತನ್ನ ಧರ್ಮವನ್ನ
ಖಂಡಿತ ಅಲ್ಲ. ಯಾರಿಗೋ ಖುಷಿಗೆ ತನ್ನ ತಾಯಿಯನ್ನ ಹರಾಜಿಗಿಡಬಾರ್ದು, ಯಾರು ಮಾಡಬಾರ್ದು. ಮಾಡಬಾರ್ದು. ಇಲ್ಲಿ ಇರುವಂತದ್ದು ಶ್ರೀದೇಹ, ಪಾರ್ವತಿಯ ದೇಹ ಅನ್ನೋದು ಶ್ರೀದೇಹ. ಹ. ಅದು ಬೆವರೋದಿಲ್ಲ, ಸ್ನಾನದ ಅಗತ್ಯತೆ ಇಲ್ಲ. ಸ್ನಾನ ಮಾಡ್ಬೇಕಾದ್ ನಾವುಗಳು ಅದೇ. ಒಳಗೆ ಹೊರಗೆ ಎರಡೂ ಕಡೆ ಸ್ನಾನ ಮಾಡ್ಬೇಕು. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಬೇಕು. ಅದನ್ನ ಬಸವಣ್ಣ ಹೇಳಿದ್ರು ನೋಡಿ, ಅದೇ. ನಿಮ್ ಮೊದ್ಲು ನಿಮ್ ದೇಹ ಶುದ್ಧ ಅಷ್ಟೇ. ಮಾಡ್ಕೊಳ್ಳೋದಲ್ಲ, ನಿಮ್ ಅಂತರಂಗ ಶುದ್ಧಿ ಮಾಡ್ಕೊಳ್ಳಿ ಅಂತ. ಹೌದು. ಈ ಸ್ವಾಮಿಗಳು ಮೊದ್ಲು ಅಂತರಂಗ ಶುದ್ಧಿ ಮಾಡ್ಕೊಂಡ್ಬಿಟ್ರೆ ಬಹಿರಂಗ ತಾನೇ ಸಮಾಜ ತನ್ನಷ್ಟಕ್ಕೆ ಬಹಿರಂಗ ಶುದ್ಧಿ ಮಾಡ್ಕೊಳ್ಳುತ್ತೆ. ನಿಜ. ಅಲ್ಲಿ ಶಿವನಿಗೂ ಸಮೇತ ಪಾರ್ವತಿಯ ಒಂದು ಅಗತ್ಯವಾಗಿ ಏನ್ ಬೇಕಾಗಿಲ್ಲ. ಆಮೇಲೆ ಆ ಮಗುವಿನ ತಲೆಯನ್ನು ಶಿರಚ್ಛೇದನ ಮಾಡಿ. ಹಂಗ್ ನೋಡಿದ್ರೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಈ ಕಥೆನೇ ಬರೋದಿಲ್ಲ. ಬ್ರಹ್ಮವೈವರ್ತ ಪುರಾಣದಲ್ಲಿ ಆನೆ ತರದೇ ಮಗು ಹುಟ್ಟಿತ್ತು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ವಿಷ್ಣು ಪುರಾಣದಲ್ಲಿ ಬೇರೆನೆ ಇದೆ, ಲಿಂಗ ಪುರಾಣದಲ್ಲಿ ಬೇರೆ ಇದೆ, ವಾಯು ಪುರಾಣದಲ್ಲಿ ಬೇರೆ ಇದೆ. ಹಾಗಾಗಿ ಯಾವ ಪುರಾಣವೂ ಸಮೇತ ಆಯಾ ಶಿಷ್ಯರಿಗೆ ಬೇಕಾದ ರೀತಿಯಲ್ಲಿ ದೃಷ್ಟಾಂತ ಕಥೆಯನ್ನ ವ್ಯಾಸರು ಹೇಳಿದ್ರೆ ವಿನಃ ಅದು ನಿಜವಾಗಿಯೂ ನಡೆದಂತ ಇತಿಹಾಸವಾಗಿ ಇರಲಿಲ್ಲ. ಇತಿಹಾಸ ಇಷ್ಟೇ, ವೇದ ಹೇಳಿದ್ದೆ ಇತಿಹಾಸ. ಇತಿಹಾಸದಲ್ಲಿ ವೇದ ಏನ್ ಹೇಳ್ತು ನೋಡಿ, ಗಣಪತಿಯನ್ನ ಜಗತ್ತಿನ ಸೂಪರ್ ಪವರ್ ಆಗಿ ಕಾಣ್ತು. ಹೌದು, ಅಗ್ರಪೂಜಿತ. ನೀವು ದೇವರನ್ನು ನೋಡ್ಬೇಕು ಅಂದ್ರೆ 5 ರೂಪದಲ್ಲಿ ಮಾತ್ರ ನೋಡಕ್ ಸಾಧ್ಯ. ಭೂಮಿನ ಉದ್ದಗಲ ಅಳತೆನ ಶಕ್ತಿ ನೋಡಕ್ ಸಾಧ್ಯನಾ? ಇಲ್ಲ. ಅಗ್ ಮಾತ್ರ ತರಕ್ ಸಾಧ್ಯ ಅಲ್ವಾ? ನಿಜ. ಅದೇ ರೀತಿ ಕರೆಂಟ್ ಅನ್ನೋದೇ ಶಕ್ತಿ, ಭಗವಂತನ ಶಕ್ತಿ. ಹೌದು. ಆ ಭಗವಂತನ ಶಕ್ತಿ ಈ 5 ರೂಪದಲ್ಲಿದೆ. ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ, ಪಂಚಭೂತಗಳು. ಇದು ಗಣಪತಿ ತತ್ವ ಅನ್ನೋ ಕಾರಣಕ್ಕೆ ಭಾದ್ರಪದ ಮಾಸದ ದಿವಸ ನೀವು ಮಣ್ಣನ್ನ ತಗೊಂಡು ಶುದ್ಧ ಮಾಡಿ, ಮಣ್ಣು ಅಂದ್ರೆ ಒಂದ್ ಮಹಾಭೂತನ. ಹೌದು, ಪೃಥ್ವಿ ತತ್ವ. ಅದಕ್ಕೆ ನೀರು ಅನ್ನೋದನ್ನ ಸೇರಿಸಿ ಜಲತತ್ವ ಸೇರ್ತು. ಅದನ್ನ ಹದ ಮಾಡೋದು ಅಗ್ನಿತತ್ವ. ಅದನ್ನ ವಿಗ್ರಹ ತರ ಮಾಡಿ ಒಣಗಿಸೋದು ಗಾಳಿಯಿಂದ ವಾಯು ತತ್ವ. ಆಮೇಲೆ ಆಕಾಶ ತತ್ವ, ಅವಕಾಶ ಆಗ್ಬೇಕು ಅದ್ರೊಳಗಡೆ. ಅದಕ್ಕೇನು ಅಂತಂದ್ರೆ ಆಶಯ ಅಂತ ಕರಿತೀವಿ. ನೀವು ಯಾವುದೇ ಗಣಪತಿ ನೋಡಿ ಒಳಗಡೆ ಟೊಳ್ಳನ್ನು ಮಾಡಿರ್ತಾರೆ, ಹೊಟ್ಟೆ ಇದೆಯಲ್ಲ ಟೊಳ್ಳು ಮಾಡ್ತಾರೆ. ಯಾಕೆಂದ್ರೆ ಆಕಾಶ ಮಹಾಭೂತ. ಈ 5 ಮಹಾಭೂತವನ್ನ ಸೇರಿರ್ತಕ್ಕಂತಹ ಅಭೂತವಾದಂತಹ ಒಂದು ಕಾಯ, ಅದಕ್ಕೆ ಮಹಾಕಾಯ ಅಂತ ಕರೆಯೋದು. ವಕ್ರತುಂಡ ಮಹಾಕಾಯ ಅಂತ ಕರೆಯೋದು. ವಕ್ರತುಂಡ ಅಂತಂದ್ರೇನು? ತುಂಡ ಅಂದ್ರೆ ಸೊಂಡ್ಲು ಅಂತ. ಅದು ವಕ್ರವಾಗಿ ಇಟ್ಟಿರ್ತಾನೆ ಗಣಪತಿ. ಯಾವಾಗ ಸ್ಟ್ರೈಟ್ ಆಗಿ ಗಣಪತಿಯನ್ನ ಸೊಂಡಲ್ ತೋರ್ಸಲ್ಲ, ಬಲಮುರಿ ಎಡಮುರಿ. ಅದು ವಕ್ರತುಂಡ. ಮಹಾಕಾಯ ಅಂದ್ರೆ ಬಹಳ ದೊಡ್ಡವಾದಂತ ದೇಹ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ. 100 ಕೋಟಿ ಸೂರ್ಯವನ್ನ ಸೇರಿಸಿದರೆ ಆ ಪ್ರಭೆ ಏನಿದೆ ಅದಕ್ಕೆ ಸರಿಸಮಾನವಾದಂತ ಭಗವಂತ. ನಿರ್ವಿಘ್ನಂ ಕುರುಮೇ ದೇವ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿರ್ವಿಘ್ನವಾಗಿ ನಡಿಬೇಕು ಅಂದ್ರೆ ಇಂಥ ಭಗವಂತನ ಶಕ್ತಿ ನಮಗೆ ದಯಪಾಲಿಸಿದ್ರೆ ಅದು ಆಗತ್ತೆ ಅನ್ನೋದು. ನೋಡಿ ಎಂತ ಫಿಲಾಸಫಿ ಅದು. ಹೌದು. ಈ ಕತೆ ಗೀತೆ ಎಲ್ಲ ಸುಮ್ಮನೆ ಬೇಡ. ಹೌದು. ಈಗ ನಾವು ಬೆನಕ ಅಂತ ಮಾಡ್ತೀವಿ ಹಳ್ಳಿಗಳಲ್ಲಿ. ಗಣೇಶನ ರೂಪ ಕೊಡದಿದ್ರು ಸಗಣಿಯಲ್ಲಿ ಅರಿಶಿಣದಲ್ಲಿ ಮಾಡಿ ಅದಕ್ಕೆ ಗರಿಕೆನ ಇಡ್ತೀವಿ. ಗರಿಕೆ ಬಹಳ ಶ್ರೇಷ್ಠವಾದದ್ದು ಅಂತ. ಗರಿಕೆ ತಾವು ಆಯುರ್ವೇದದಲ್ಲಿಯೂ ಕೂಡ ಆಳವಾದ ಅಧ್ಯಯನ ಮಾಡಿ ತಾವು ಆಯುರಾಶ್ರಮದ ವೈದ್ಯಕೀಯದಲ್ಲೂ ಇದ್ದೀರಾ. ಹಾಗಾಗಿ ಆ ದರ್ಬೆ ಅಥವಾ ಆ ಗರಿಕೆನಲ್ಲಿ ಔಷಧ ತತ್ವ ಏನೋ ವಿಶೇಷವಾಗಿದೆಯಾ, ಅದನ್ನೇ ಯಾತಕ್ಕೆ ಗಣೇಶನಿಗೆ ಇರಬೇಕು ಅನ್ನುವಂಥದ್ದು. ಇಲ್ಲಿ ಗರಿಕೆ, ಅದು ಗರಿಕೆ ಬೇರೆ, ದರ್ಬೆ ಬೇರೆ. ದರ್ಬೆ ವಿಷ್ಣುವಿನಿಂದಾಗಿದ್ದು. ಗರಿಕೆ ಇದೆಯಲ್ಲ, ಆನೆಗೆ ಬಹಳ ವಿಶಿಷ್ಟವಾಗಿ ಅತೀ ಪ್ರೀತಿಯಾದಂತ ಆಹಾರ ಗರಿಕೆ. ಗರಿಕೆನ್ ಬಿಟ್ಬಿಟ್ರೆ ನೆಕ್ಸ್ಟ್ ಯಾವ್ದು ಇಷ್ಟವಾದ್ದು ಅಂದ್ರೆ ಬಿದ್ರು. ಅದು ಕೂಡ ಅದೇ ಜಾತಿ ಇದೆ. ಆಯ್ತಾ? ಸೊ ಹಾಗಾಗಿ ಆ ಗರಿಕೆಯನ್ನ ದೇವರಿಗೆ ಅರ್ಪಣೆ ಮಾಡಬೇಕು. ಇನ್ನೊಂದು ಅರ್ಥ ಏನು ಅಂತಂದ್ರೆ, ಆಧ್ಯಾತ್ಮಿಕವಾಗಿ ಗಣಪತಿಯ ವೈಶಿಷ್ಟ್ಯತೆ ಹಾಗೆ, ನೆಲದ ಮೇಲೆ ಇದ್ದವರನ್ನು ಪ್ರೀತಿಸ್ತಾನೆ, ಆಕಾಶದಷ್ಟು ಬೆಳೆದವರನ್ನು ಪ್ರೀತಿಸ್ತಾನೆ. ನೋಡಿ ಹೆಂಗಿದೆ ಅಂತ. ಚಿಕ್ಕವರು ದೊಡ್ಡವರು ಅಂತ ದೇವ್ರ ಯಾವುದಿಲ್ಲ. ಆ ಜಾತಿ ಈ ಜಾತಿ ದೇವ್ರ ಮುಂದಿಲ್ಲ. ಅವನ್ ಮೇಲ್ ದರ್ಜೆ ಇವನ್ ಕೆಳ ದರ್ಜೆ ದೇವ್ರ ಹತ್ರ ಇಲ್ಲ. ಸರ್ವರಿಗೂ ಸಮಾನವಾದ ಅನ್ನೋದನ್ನ ಇದರಲ್ಲಿ ಗಣಪತಿಯಲ್ಲಿ ತೋರಿಸಿದ್ರು. ಗಣಪತಿ ಹೇಗೆ ಅಂತಂದ್ರೆ, ಆಕಾಶದ ಎತ್ತರಕ್ಕೆ ಬೆಳಿತಕ್ಕಂತ ತೆಂಗಿನಕಾಯಿ ಅದನ್ನು ಒಡೆದು ಕಾಲಡಿ ಇಡ್ತೀರಿ ದೇವರಿಗೆ. ಹೌದು. ತಲೆ ಮೇಲೆ ಇಡಲ್ಲ. ಇಲ್ಲ. ನೆಲದಲ್ಲಿ ಬಿಟ್ಟಿರ್ತಕ್ಕಂಥ ಗರಿಕೆ ಹುಲ್ಲು ಅದನ್ನ ಎತ್ತಿ ತಲೆ ಮೇಲೆ. ನೋಡಿ ಎಂತ ವಿಶಿಷ್ಟತೆ. ಹೌದಲ್ಲ? ಹೌದೌದು.
ನಾನ್ ದೊಡ್ಡ ಎತ್ತರದಲ್ಲಿ ಬೆಳೆದಿದ್ದೀನಿ ಅಂತ ಅಹಂಕಾರ ಪಟ್ರೆ ಅದನ್ನು ಒಡೆದು ದೇವ್ರ ಹತ್ರ ಕಾಲಡಿ ಇಡ್ತೀರಿ. ಅದೇ ಕಾಲಡಿ ಇದ್ದಂತಹ ಕಾಲ ತಾಕೊಂಡ್ ಬೆಳೆದಂತಹ ಗರಿಕೆ ಹುಲ್ಲನ್ನ ಎತ್ತಿ ದೇವರ ತಲೆ ಮೇಲೆ ಇಡ್ತೀವಿ. ಇನ್ನೊಂದು ಅರ್ಥ, ಈ ಭೂಮಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳಲ್ಲಿ ಮನುಷ್ಯನು ಒಬ್ಬ. ಹೌದು, ಮನುಷ್ಯನು ಪ್ರಾಣಿ. ಹೌದು. ಅದ್ರೊಳಗಡೆ ಅತಿ ದೊಡ್ಡ ಪ್ರಾಣಿಯನ್ನ ಹೊತ್ಕೊಂಡು ಕೂತಿದಾನೆ ದೇವರು. ಇಷ್ಟು ಹೊತ್ತಿರತಕ್ಕಂಥ ದೇಹವನ್ನ ಚಿಕ್ಕ ಪ್ರಾಣಿ ಮೇಲೆ ಓಡಾಡ್ತಾನೆ, ಒಂದು ಪುಟ್ಟ ಇಲಿ ಮೇಲೆ ತೋರಿಸ್ತಾನೆ. ಅಂದ್ರೆ ಅರ್ಥ ಮಹಾಕಾಯವನ್ನ ಹೌದು ತೋರಿಸ್ತಾನೆ. ಏನಂದ್ರೆ ಚಿಕ್ಕವರೇ ಆಗಿದ್ರು ಭಕ್ತಿಯಿಂದ ಪ್ರೀತಿಯಿಂದ ಇದ್ರೆ ಭಗವಂತನೇ ಹೊತ್ಕೊಂಡು ಹೋಗ್ಬೋದು ಅವರು, ಆಯ್ತಾ. ಅತೀ ದೊಡ್ಡವನೇ ಆಗಿದ್ರು ಅವನ ಕುತ್ತಿಗೆಯನ್ನು ಹೊತ್ಕೊಂಡಿರೋನು ಯಾರು? ಭಗವಂತ. ಇದರ ಅರ್ಥ ನೋಡಿ ಎಷ್ಟು ಆಳವಾಗಿದೆ ಅಂತ. ನಿಮಗೆ ಎಷ್ಟೇ ದುಡ್ಡಿರ್ಲಿ, ಎಷ್ಟೇ ಆಸ್ತಿ ಇರಲಿ, ಎಷ್ಟೇ ಭುಜಬಲ ಇರಲಿ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರ್ಲಿ, ದೇವ್ರ ಮುಂದೆ ಏನೂ ಅಲ್ಲ, ಏನೂ ಅಲ್ಲ. ಸಾಧಾರಣದವನು, ಸ್ವಾಮಿ ನಾನು ಬಹಳ ಇಲಿ ತರದವನ್, ಬಹಳ ಸಣ್ಣ ವ್ಯಕ್ತಿ, ಅಲ್ಪ ಪಾಮರ ಅಂತ ಯಾರು ಅನ್ಕೊಂಡಿದ್ರೆ, ಖುಷಿ ಪಟ್ರೆ ಭಗವಂತನೇ ನಿಮ್ ಹೆಗಲೆ ಏರಿ ಕೂತ್ಕೋತಾರೆ. ಇಂಥ ಫಿಲಾಸಫಿ ನೀವು ಯಾವ ಧರ್ಮದಲ್ಲಿ ನೋಡಕ್ ಸಾಧ್ಯ ಇದೆ? ಅಣುರೇಣು ತೃಣ ಕಾಷ್ಟ ಅಂತವಾಗ ಒಂದು ಚಿಕ್ಕ ಇಲಿಯಲ್ಲೂ ಕೂಡ ಇದ್ದಾನೆ. ಹೌದು. ಅಂದ್ರೆ ಅದನ್ನ ತೋರಿಸಿರೋದು ಭಗವಂತನಿಗೆ ವಾಹನ ಬೇಕಾಗಿಲ್ಲ. ಹೌದು. ಅವನು ಎಲ್ಲಿಗೆ ಹೋಗ್ತಾನೆ? ಭಕ್ತಿ ಪ್ರಿಯ. ಭೂಮಿಗಿಂತ ಮೇಲಿರುವಂತ ಭಗವಂತ, ನಾವು ಭೂಮಿನಲ್ಲಿ ನಾವು ಕಾಣ್ತಿದೀವಿ ಅಷ್ಟೇ. ಹೌದು. ಸೊ ಹಾಗಾಗಿ ಅವನಿಗೆ ಯಾವುದೇ ಈ ವಾಹನಗಳು ನಾವು ಮಾಡ್ಕೊಂತಾ ಬಂದಿರೋದು ಒಂದೊಂದು ನಮ್ಮ ಮನುಷ್ಯನಿಗೆ ಕಲ್ಪನೆಗೆ ಬೇಕಾದಂತೆ, ಮನುಷ್ಯನಿಗೆ ಪ್ರೀತಿಗೆ ಬೇಕಾದಂತೆ ಅದನ್ನ ತೋರ್ಸ್ಕೊಳ್ತಾ ಹೋಗ್ತದೆ. ನಮಗೆ ಅನ್ನ ಕೊಟ್ಟಿದ್ದಾನೆ, ಆ ಅನ್ನದಲ್ಲಿ ವಿಶೇಷದ ಏನಾದ್ರು ತಿನಿಸನ್ನು ಮಾಡಿ ಆ ತಿನಿಸನ್ನು ದೇವ್ರಿಗೆ ಕೊಟ್ಟು ಅದು ದೇವ್ರಿಗೆ ನೈವೇದ್ಯ ಅಂತ ಕರೆದ್ವಿ. ದೇವ್ರಿಗೆ ನಾವು ಮಾಡ್ಕೊಟ್ಟಿದ್ದನ್ನು ತಿನ್ಬೇಕಾದ್ದೇನಿಲ್ಲ. ಅವ್ನು ತಿನ್ನೋದು ಜಗತ್ತಿನ ಎಲ್ಲವನ್ನೂ ಕೊಟ್ಟು ಭಗವಂತನಿಗೆ ನಾವೇನ್ ಅವನ್ ಕೊಟ್ಟ ಭಿಕ್ಷೆ ಅಂತೀವಿ, ಅವನ್ ಕೊಟ್ಟ ಭಿಕ್ಷೆಯಿಂದ ನಾವು ತಿನ್ಕೊಂಡಿರೋದು. ಹೌದು. ಇನ್ನು ಗಣಪತಿ ವಿಷಯಕ್ಕೆ ಬಂದ್ರೆ ಬಾಲ ಗಣಪತಿ ಅಂತೀವಿ, ಶಕ್ತಿ ಗಣಪತಿ ಅಂತೀವಿ, ವಿದ್ಯಾ ಗಣಪತಿ ಅಂತೀವಿ, ನೃತ್ಯ ಗಣಪತಿ ಅಂತೀವಿ, ಸಂಗೀತ ಗಣಪತಿ, ವೈವಿಧ್ಯವಾಗಿ ಇದು ಮಾಡ್ತೀವಿ. ಆದ್ರೆ ಯಾವುದೋ ಒಂದು ಕಾರ್ಯಕ್ರಮ ಆರಂಭ ಮಾಡುವಾಗ ನಾವು ಭಕ್ತಿಪೂರ್ವಕವಾಗಿ ಗಜವದನ, ಹೇರಂಬ, ವಿಜಯಧ್ವಜ ಶತರಿ, ವೃದ್ಧಿ ಸಿದ್ಧಿ ದಯರಕ ಅಂತೆಲ್ಲ ಹೇಳ್ತೀವಿ. ಇನ್ನ ಸಂಗೀತಕ್ಕೆ ಬಂದ್ರೆ ಹಂಸಧ್ವನಿ ಗಣಪತಿ ಅಂತ ಹೇಳ್ತಾರೆ. ಹಂಸಧ್ವನಿ ಗಣಪತಿ ಅಂತಂದ್ರೆ ಹಂಸಧ್ವನಿ ರಾಗಕ್ಕೆ ಗಣಪತಿ ಮೂಲ ಅಂತಾರೆ. ಮುತ್ತಯ್ಯ ಭಾಗವತರ ಕೃತಿ ಇರ್ಬೋದು, ಕನಕದಾಸರ ಕೃತಿ ಇರ್ಬೋದು, ವ್ಯಾಸರಾಯರ ಕೃತಿ ಇರ್ಬೋದು, ಪುರಂದರದಾಸರ ಕೃತಿಗಳಿರ್ಬೋದು. ಹೀಗೆ ಹಲವಾರು ಕೃತಿಗಳಲ್ಲಿ ನಮ್ಮ ವಾತಾಪಿ ಗಣಪತಿಂ ಭಜೆ ಅಂತ ತಗೋತಾರೆ. ನಮ್ಮ ಚಾಲುಕ್ಯರ ಕಾಲದ ಬಾದಾಮಿ ಗುಹೆಗಳಲ್ಲಿ ಈ ವಾತಾಪಿಯ ಗಣಪತಿ ಮೂರ್ತಿ ಭವ್ಯವಾಗಿದೆ. ವಾತಾಪಿ ಗಣಪತಿಂ ಅಂತ ತಗೋತಾರೆ. ಹೀಗೆ ಸಂಗೀತದ ಆರಾಧಕರು, ನೃತ್ಯವನ್ನ ಆರಾಧನೆ ಮಾಡೋರು ಗಣಪತಿಗೆ ಪ್ರಥಮವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಈಗ ನೀವು ಅವಾಗೊಂದು ಮಾತಾಡಿದ್ರೆ ನಿರ್ವಿಘ್ನಂ ಕುರುಮೇ ದೇವ ಅಂತ. ಈಗ ಸಂಗೀತಕ್ಕಾಗ್ಲಿ ಅದಕ್ಕೆ ಅಂತಿಲ್ಲ. ನೀವು ಯುದ್ಧಕ್ಕೆ ಹೋದ್ರು ಮೊದಲನೇ ದೇವರೇ ಗಣಪತಿ. ಯುದ್ಧದಲ್ಲೂ ನಿರ್ವಿಘ್ನ ಆಗ್ಬೇಕು ನನಗೆ ಅಂತ. ವಿದ್ಯೆಯ ಮುಖ ನೋಡಿ, ವಿದ್ಯಾ ಗಣಪತಿ ಅಂತ ಕರೆದ. ಆತರ 32 ರೂಪದ ಗಣಪತಿಯನ್ನ ಕರೆದಿದ್ದಾರೆ. ಈ ವಸ್ತು ಈಗ ವಾಸ್ತುಶಾಸ್ತ್ರ ಹುಟ್ಕೊಂಡ ಮೇಲೆ ಇನ್ನೊಂದು ಗಣಪತಿ ಹುಟ್ಕೊಂಡಿದೆ, ಅದೇನೋ ದೃಷ್ಟಿ ಗಣಪತಿ ಅಂತ ದೃಷ್ಟಿ ಗಣಪತಿ ಅಂತ ಹೇಳಿ ಏನು ಶಾಸ್ತ್ರದಲ್ಲಿ ಇಲ್ಲ, ಪುರಾಣದಲ್ಲಿ ಇಲ್ಲ. ದೃಷ್ಟಿ ಗಣಪತಿ ಈಗ ಶುರುವಾಗಿರೋದು. ದೊಡ್ಡ ಕಣ್ಣು ಮಾಡ್ಕೊಂಡು ಏನೇ ಮನುಷ್ಯ ಎಷ್ಟು ಬೇಕಾದ್ರೆ ಗಣಪತಿನ ಹುಟ್ಟಿಸ್ತಾನ, ಅದಲ್ಲ. ಆದ್ರೆ ಈ ಹಂಸಧ್ವನಿ ಅಂತ ಹೇಳಿದ್ರಲ್ಲ, ಅದರ ಅರ್ಥ ಏನು ಅಂತಂದ್ರೆ ಸೋಹಂ 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 ಅಂತ ಹಂಸ ಹೇಳ್ತಾ ಹೋಯ್ತಂತ. ಆ ಸೋಹಂ 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 ಅಂತ ಹೋಗ್ತಾ ಇರುವಾಗ ಅದ್ರೊಳಗಡೆ ಆ ಧ್ವನಿಯನ್ನ ಹೆಕ್ಕಿ ಶಾರದ ವೀಣೆಯಲ್ಲಿ ಹಾಕಿಲ್ಲಂತ. ವೀಣೆಯಲ್ಲಿ ಹಾಕಿದಾಗ ಅವಳು ನುಡಿಸಿದ್ಲಲ್ಲ, ನುಡಿಸ್ಬೇಕಾದ್ರೆ ಆ ನಾದಪ್ರಿಯನಾಗಿರ್ತಕ್ಕಂಥ ಶಿವನಿಂದ ಮೆಚ್ಚಿಸಲ್ಪಡ್ತು. ಆ ಮೆಚ್ಚಿಸಿದ ಅರ್ಪಣೆ ಯಾರಿಗಾಯ್ತು ಅಂದ್ರೆ ವಾತಾಪಿ ಗಣಪತಿ. ಆ ಹಾಡನ್ನ, ಈ ಧ್ವನಿಯನ್ನ ಹಂಸದಿಂದ ಬಂದು ಹಾಡಿದ್ರಿಂದ ಅದಕ್ಕೆ ಹಂಸಧ್ವನಿ ರಾಗ. ಹಂಸಧ್ವನಿಯಲ್ಲಿ ವಾತಾಪಿ ಹಾಡಷ್ಟಲ್ಲ, ವಾಗ್ದೇವಿ ವೀಣೆಯನ್ನು ಮೀಟಿದಾಗ ಬಂದ ವಾತಾಪಿ ಹಂಸಧ್ವನಿ ಅಂತ. ಅದು ನಮ್ಮ ಮುತ್ತೈ ಭಾಗದ್ರ ಅವರೆಲ್ಲ ಕೃತಿಗಳಲ್ಲಿ ಕನಕದಾಸರು ಹಾಡಿದ್ದಾರೆ. ಅಂದ್ರೆ ನೋಡಿ, ಒಂದು ನಾದಕ್ಕೂ ಒಂದು ಶ್ರುತಿಗೂ ಎಲ್ಲದಕ್ಕೂ ಗಣಪತಿ ವಿದ್ಯೆ, ನೃತ್ಯ, ಸಂಗೀತ, ಯಾವುದೇ ಆದ್ರೂ ಕೂಡ ಗಣೇಶನಿಗೆ ಒಂದು ಅರ್ಪಣೆ ಆಗ್ಬೇಕಾದಂತ
ವಿಚಾರವಾಗಿರುತ್ತೆ. ಮತ್ತೆ ಗಣೇಶ ಅತ್ಯಂತ ಬುದ್ಧಿವಂತ ಅಂತ ಹೇಳ್ತಾರೆ, ಬುದ್ಧಿದಾಯಕ. ತನ್ನ ಅಣ್ಣ ತಮ್ಮಂದ್ರಿಗೆ ಒಂದು ಮಾವಿನ ಹಣ್ಣನ್ನ ಇದ್ ಮಾಡಿಕೊಟ್ಟಾಗ ಅವರು ಮೊದಲನೇ ಪೂಜೆ ಯಾರಿಗೆ ಅಂತ ಕೇಳಿದಾಗ ತಂದೆ ತಾಯಿಗೆ ಸುತ್ತಿಸಿದ ಅಂತ ಹೇಳ್ತಾನೆ. ಅದು ಒಂದು ದೃಷ್ಟಾಂತ ಕಥೆ. ಯಾಕೆ ಅಂತಂದ್ರೆ ತಂದೆ ತಾಯಿಗಳಿಗೆ ನೀವು ಗೌರವ ಮತ್ತು ಸ್ಥಾನಮಾನವನ್ನ ಆತರ ಕೊಡಬೇಕು ಅಂತ ಹೇಳಿ ಗಣಪತಿಯನ್ನು ತೋರಿಸಿದ್ರು. ಅಲ್ಲಿ ಕಾಂಪಿಟೇಷನ್ ಸುಬ್ರಹ್ಮಣ್ಯನಿಗೆ ಮತ್ತು ಗಣಪತಿಗೆ ಏನು ಇಲ್ಲ. ಅಲ್ಲ ಅಂದ್ರೆ ತಂದೆ ತಾಯಿಗಿಂತ ಮಿಗಿಲಾದ ಏನೂ ಇಲ್ಲ ಅನ್ನೋದನ್ನ ಅಲ್ಲಿ ತೋರಿಸಿದ್ರು ಅನ್ನುವಂಥದ್ದನ್ನ ಮಾಡ್ಬೇಕು. ಅಂದ್ರೆ ಇಡೀ ವಿಶ್ವವೇ ತಂದೆ ತಾಯಿಗಳಲ್ಲಿ ಅಡಕವಾಗಿದೆ ಅನ್ನೋ. ಹೌದು ಹೌದು, ತುಂಬಾ ರೂಪ. ನೀವು ನೋಡಿ, ಚಂದ್ರನನ್ನು ನೋಡಿದ್ರೆ ಅಪವಾದ ಬರುತ್ತೆ ಅಂತ ಹೇಳ್ತಾರೆ ಗಣಪತಿ ಹಬ್ಬದ ದಿವಸ. ಚೌತಿ ಚಂದ್ರನ ದರ್ಶನ ಮಾಡಬಾರ್ದು. ಯಾಕೆ? ಹೆಂಗ ಅಪವಾದ? ಚಂದ್ರನ್ ನೋಡಿದ ತಕ್ಷಣ ಅದ ಹೆಂಗ ಅಪವಾದ ಬಂದ್ಬಿಡ್ತದೆ? ಸಮಂತ ಕಣಿಮಣಿದ ಒಂದು ಕಥೆಗಳು ತುಂಬಾ ಬಂತು, ಆದ್ರೆ ಆ ಕಥೆಗಳಿರಲಿ. ಪೃಥ್ವಿ ತತ್ವ, ಜಲತತ್ವ, ವಾಯುತತ್ವ, ಹೀಗೆ ಎಲ್ಲ ಪಂಚಭೂತಗಳಿಂದ ಆದಂತಹ ಪಂಚತತ್ವಗಳ ಗಣನಾಯಕ, ಗಣಾಧಿಪ ಅಂತ ನಾವೆಲ್ಲ ಹೇಳಿ ಅದನ್ನ ಪೂಜನೆ ಮಾಡೋದು. ಅದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ರು. ಚತುರ್ದಶಿ ಎಂದೇ ನಾವು ಇದನ್ನ ಯಾಕೆ ಆಚರಣೆ ಮಾಡಬೇಕು ಅನ್ನುವಂಥದ್ದು. ಗಣೇಶ ಚತುರ್ದಶಿ, ಚತುರ್ದಶಿ ಅಂದ್ರೆ 4ನೇ ದಿನ, ಚಂದ್ರೋದಯದ 4ನೇ ದಿನದ ಒಂದು ಇದು ಭಾದ್ರಪದ ಮಾಸದ ಇದರಲ್ಲಿ ಆ ದಿನನೇ ಯಾಕೆ ಮಾಡಿದ್ರು ಅನ್ನುವಂಥದ್ದು. ಪ್ರಕೃತಿ ತನ್ನದೇ ಆದಂತ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿರುತ್ತೆ. ಸತ್ಯ. ನೋಡಿ, ಭಾದ್ರಪದ ಮಾಸ ಪ್ರಾರಂಭವಾಗಿದ್ದು ಹೌದು ಈ ಅಮಾವಾಸ್ಯೆ, ಕಳೆದ ಅಮಾವಾಸ್ಯೆ, ಅಲ್ಲಿಂದ 4ನೇ ದಿನಕ್ಕೆ ಭಾದ್ರಪದ ಮಾಸ ಪ್ರಾರಂಭ. ಅದೇ 4ನೇ ದಿನ ಚತುರ್ಥಿ. ಚಂದ್ರ ವೃದ್ಧಿ ಆಗ್ತಾ ಹೋಗ್ತಾನೆ. 4ನೇ ದಿನದ ವೃದ್ಧಿ ಅದು ವಿಶಿಷ್ಟವಾದಂತ ರೂಪದಲ್ಲಿ ಸಾತ್ವಿಕ ಕಳೆಯನ್ನ ಭಾದ್ರಪದ ಮಾಸಕ್ಕೆ ಭೂಮಿಗೆ ತಂದು ಕೊಡ್ತದೆ. ಈ ಸತ್ವಗುಣದ ಅಧಿಪತಿ ಗಣೇಶ. ಆಮೇಲೆ 4ನೆಯ ಈ ಸ್ಥಾನವನ್ನ ಏನಿದೆ, ಗೃಹಸ್ಥಾನ ಅಂತ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ. ಒಂದು ಗೃಹದಲ್ಲಿ ಸಂತೋಷ ಉಂಟಾಗಬೇಕು ಅಂತಂದಾಗ ನೀವು ಗೃಹ ಪ್ರವೇಶ ಮಾಡಿದ ಮೇಲೆ ನೆಕ್ಸ್ಟ್ ಡೇ ಪ್ರಾರಂಭದ ಪೂಜೆಗೆ ಗಣಪತಿಯ ಒಂದು ಹೋಮವನ್ನು ಪ್ರಾರಂಭ ಮಾಡ್ತೀವಿ ಅಲ್ವಾ? ಯಾವುದೇ ಚತುರ್ಥಿ ಇರಲಿ, ಆ ಚತುರ್ಥಿ ಗಣೇಶನ ಬಹಳ ವಿಶಿಷ್ಟವಾದಂತಹ ದಿನ. ಹುಣ್ಣಿಮೆ ಕಳೆದು 4ನೇ ದಿನಕ್ಕೆ ಸಂಕಷ್ಟಾರ ಚತುರ್ಥಿ ಅಂತ. ಭಾದ್ರಪದ ಚೌತಿ ಗಣೇಶ ಚತುರ್ಥಿ ಅಂತ ಕರೆದ್ರೆ. ಪ್ರತಿ ತಿಂಗಳ ಚೌತಿ ಗಣೇಶನಿಗೆ ಸಂಬಂಧಪಟ್ಟಿದ್ದು, ಷಷ್ಠಿ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಿದ್ದು, ನವಮಿ ದೇವಿಗೆ ಸಂಬಂಧಪಟ್ಟಿದ್ದು. ಹೀಗೆ ಒಂದೊಂದು ದೇವರಿಗೆ ಒಂದೊಂದು ರೂಪದಲ್ಲಿ ನಾವು ಕರಿತೀವಿ. ಅಂದ್ರೆ ಸಾತ್ವಿಕ ಮನೋಭಾವ ಭಕ್ತರಲ್ಲಿ, ಭೂಮಿಯಲ್ಲಿರುವಂತ ಜನಗಳಿಗೆ ಸಿಕ್ಲಿ ಅನ್ನೋದ್ರಿಂದ ಸಾತ್ವಿಕವಾದ ಪೂಜೆಯ ಆರಾಧನೆಗೋಸ್ಕರ ಗಣೇಶನ ಚತುರ್ಥಿ. ಒಂದು ದಿನ ಕಲ್ಲು, ಮಣ್ಣು, ನೀರು, ಮರ ಇದೆಲ್ಲದರೊಳಗೂ ಸಹ ಗಣಪತಿ ತತ್ವ ತುಂಬಿರ್ತದೆ. ಹಾಗಾಗಿ ನೀವು ಆಗ್ಲೇ ಹೇಳೋದಿಲ್ಲ, ಈ ಎಲ್ಲ ಎಲೆಗಳ ಹುಲ್ಲಿನ ಸಾರ ಯಾವುದು ಹಸುವಿನ ಉದರಕ್ಕೆ ಹೋಗಿ ಅದು ಗೋಮಯವಾಗಿ ಹೊರಗೆ ಬರುತ್ತೆ. ಅದಕ್ಕೆ ನಾವು ಒಂದು ಬ್ರಹ್ಮತ್ವವನ್ನು ಕೊಟ್ವಿ ನೋಡಿ. ಬರೀ ಒಂದ್ ಸಗಣಿ ಮುದ್ದೆಯನ್ನು ಮಾಡಿಟ್ಟು ಒಂದು ಗರಿಕೆ ಇಟ್ಬಿಟ್ರೆ ಅವತ್ತಲ್ಲೇ ಗಣಪತಿ ಸಾನ್ನಿಧ್ಯ ಆಯ್ತು ಅಂತ ಅರ್ಥ. ನೀವು ಗಣಪತಿನೇ ಮಾಡ್ಬೇಕು ಏನಿಲ್ಲ. ಏನ್ ಸ್ವಾಮಿ ಇದು ದನದ ಮಲ, ಅದು ಆ ಮಲದಲ್ಲೆಲ್ಲ ದೇವರು ಅಂತ ಹೇಳ್ತೀರಾ ಅಂತ. ನಾವು ದನದ ಮಲಕ್ಕೆ ಮಾತ್ರ ಆ ಗೌರವವನ್ನು ಕೊಟ್ಟಿದ್ದೇವೆ ವಿನಃ ಬೇರೆ ಯಾವ ಪ್ರಾಣಿಗೂ ಕೊಡ್ಲಿಲ್ಲ. ಆದರೆ ಬೇರೆ ಒಂದು ಪ್ರಾಣಿಗೂ ಅಷ್ಟೇ ಗೌರವದ ಒಂದು ರೂಪದಲ್ಲಿ ನೋಡ್ತೀವಿ ಅಂತ ಆದ್ರೆ ಆನೆ, ಅಂಬಿಗೆ ಮಾತ್ರ ಆನೆ ಹಾಕಿರುವಂತಹ ಇದಕ್ಕೆ ಅದಕ್ಕೆ ಮಾತ್ರ ಅಷ್ಟೊಂದು ಗೌರವವನ್ನು ಕೊಡ್ತಾರೆ. ಯಾಕೆ ಅಂದ್ರೆ ಅದು ಸೊಪ್ಪನ್ನು ತಿಂದಿರ್ತದೆ, ಮತ್ತೆ ಬಿದಿರನ್ನು ತಿಂದಿರುತ್ತೆ. ಇವೆರಡಕ್ಕೆ ಅದರಲ್ಲೂ ಕೂಡ ಸಾತ್ವಿಕ ಶಕ್ತಿ ಇದೆ ಅಂತ ಒಂದು. ಇನ್ನೊಂದು ಲಕ್ಷ್ಮೀ ಸಾನ್ನಿಧ್ಯ ಅಂತ ಹೇಳ್ತಕ್ಕಂಥದ್ದು ಗೋವಿನ ಹಿಂಭಾಗದ್ದು ಗೋಮೂತ್ರ ಬರ್ತಕ್ಕಂಥ ಸ್ಥಳ. ಅದು ಬೇರೆನೆ ಕತೆ ಬಿಡಿ. ಬೇರೆ ಅಂದ್ರೆ ಗೋವಿನಲ್ಲಿ ಸಮಸ್ತ ದೇವತೆಗಳು ಇದ್ದಾರೆ ಅನ್ನೋಂತ ಒಂದಿರೋದ್ರಿಂದ ನಾವೊಂದು ಪೂಜ್ಯ ಭಾವನೆಯಿಂದ ನೋಡ್ತೀವಿ. ಒಂದಾಯ್ತು. ಇನ್ನ ಗಣೇಶನನ್ನ ನಾವು ವಿಸರ್ಜನೆ ಮಾಡುವಂಥದ್ದು ಇದೆಯಲ್ಲ, ಮಣ್ಣಿನಿಂದ ಮಾಡಿದ ಗಣೇಶನನ್ನು ಮಾತ್ರ ನಾವು ತಗೊಂಡೋಗಿ ನದಿಗಳಲ್ಲಿ, ಇದರಲ್ಲಿ ಅಥವಾ ಕೆರೆ, ಬಾವಿ ಹೀಗೆ ವಿಸರ್ಜನೆಗಳನ್ನ ಮಾಡ್ತೀವಿ.
ಅದಕ್ಕೀಗ 108 ಬಂದಿದೆ, ಪರಿಸರ ಮಾಲಿನ್ಯ ಆಗುತ್ತೆ ಹಾಗೆ ಹೀಗೆ ಅಂತೇಳಿ ಅದನ್ನ ತಂದು ಮನೆ ಆ ಭಾಗಗಳಲ್ಲಿ ನೀರಿನ ಇದನ್ನ ತಂದು ಅಲ್ಲಿ ಮುಳುಗಿಸೋದು ಇದೆಲ್ಲ ನಡೀತಾ ಇದೆ. ಅಂದ್ರೆ ನಾವು ಈಗಿನ ಪರಿಸ್ಥಿತಿ ಬೇರೆದಕ್ಕೆ ಯಾವ್ದು ಮಾಲಿನ್ಯ ಆಗಲ್ಲ, ಗಣೇಶ ವಿಸರ್ಜನೆಯಿಂದ ಜಲ ಮಾಲಿನ್ಯ ಆಗುತ್ತೆ ಅನ್ನುವಂಥದ್ದನ್ನ ಕುಡಿಯಕ್ಕೆ ನೀರ್ ಸಿಕ್ಕರೆ ಸಾಕು ಅನ್ನುವಂತ ಪರಿಸ್ಥಿತಿಗೆ ನಾವು ಬಂದಿರೋದ್ರಿಂದ ಶುದ್ಧ ನೀರು ನಮಗೆ ಸಿಗದೇ ಇದ್ದದ್ರಿಂದ ಇದ್ದ ಶುದ್ಧ ನೀರನ್ನೇ ಒಂದು ಪಾತ್ರೆ ಒಳಗಡೆ ಇಟ್ಟು ಅದನ್ನ ವಿಸರ್ಜನೆ ಒಟ್ನಲ್ಲಿ ನೀರಿನಲ್ಲಿ ಬಿಡ್ಬೇಕು ಪದ್ಧತಿ ಏನು ಅರ್ಥ ಅಂತ ಬಹಳಷ್ಟು ಜನರಿಗೆ ಗೊತ್ತಾಗ್ಬೇಕು. ಒಳ್ಳೆ ಪ್ರಶ್ನೆ ಕೇಳಿದ್ರೆ ಗಣಪತಿ ಒಂದು ಹೆಸರಿದೆ, ದ್ವೈಮಾತುರ ಅಂತ. ನೋಡಿ, ನೀವು ಆಕಸ್ಮಿಕವಾಗಿ ಗಣಪತಿ ವಿಚಾರ ಮಾತಾಡ್ಬೇಕು ಅಂತ ಹೇಳಿದಾಗ ನೀವು ಕೊಡ್ತಕ್ಕಂತ ಈ ಪ್ರಶ್ನೆಗಳು ಯಾವ ಪುಸ್ತಕದಲ್ಲಿ ಸಿಗದೇ ಇರೋ ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ. ಹಾಗಾಗಿ ತಮ್ಮಿಂದ ಅದು ನಮ್ಮ ವೀಕ್ಷಕರಿಗೆ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಲಿ ಅನ್ನೋ ಉದ್ದೇಶದಿಂದ ಬಹುಶಃ ಇದನ್ನ ನೋಡುವಂತವರಿಗೆ ಬಹಳಷ್ಟು ಆ ಉದ್ದೇಶದಿಂದ. ಹೌದು, ಗಣೇಶನಿಗೆ ಸುಮಾರಷ್ಟು ಹೆಸರುಗಳನ್ನ ಅವಾಗೆಲ್ಲ ಹೇಳಿದ್ರಿ ನೀವು. ಅದ್ರೊಳಗಡೆ ಇನ್ನೊಂದು ಹೆಸರು ದ್ವೈಮಾತುರ. ದ್ವೈಮಾತುರ ಅಂದ್ರೆ ಎರಡು ತಾಯಂದ್ರು ಗಣಪತಿ. ಎರಡು ಅನ್ನುವಂಥದ್ದಕ್ಕೆ ಬಹಳ ದೊಡ್ಡ ಫಿಲಾಸಫಿ ಇದೆ ನಮ್ಮಲ್ಲಿ. ಎರಡೇ ಜಗತ್ತಿನಲ್ಲಿ ಇರುವಂಥದ್ದು, ಪ್ರತಿಯೊಂದು ಎರಡು. ಅನ್ನಕ್ಕೆ ಎಷ್ಟಕ್ಷರ? 2 ಅಕ್ಷರ. ಸಾವಿಗೆ ಎಷ್ಟಕ್ಷರ? 2 ಅಕ್ಷರ. ಹುಟ್ಟಿಗೆ ಎಷ್ಟಕ್ಷರ? 2 ಅಕ್ಷರ. ಹಸು ಎಲ್ಲಾನು ನಾವು ತಿಂದಿದ್ದು ಉಂಡಿದ್ದು ಮಾಡಿದ್ದು ಕಳೆದಿದ್ದು ಎಲ್ಲವೂ ನೋಡಿ ಎರಡೊಳಗೆ ಅಲ್ವಾ? ಹುಟ್ಟು ಸಾವು 2 ಅಲ್ವಾ? ಬಾಳು 2, ಎರಡೇ ಅಕ್ಷರ. ಇದನ್ನ ನಡೆಸ್ತಕ್ಕಂತ ಒಂದು ಶಕ್ತಿ ಹರಿ ಹರ, ಅದು 2 ಅಕ್ಷರ. ಜಗತ್ತಿನ ಜ್ಯೋತಿ. ಯಾವುದೇ ಒಂದು ಬಲ್ಪ್ ಉರಿಬೇಕಾದ್ರೆ ಎಷ್ಟು ವೈರ್ ಬೇಕು? 2 ವೈರ್ ಬೇಕು ಅಲ್ವಾ? ಒಂದು ಅದೇ ಧ್ರುವ ಋಣ ಧ್ರುವ, ಪಾಸಿಟಿವ್ ನೆಗೆಟಿವ್ 2. ಹೌದು. ಕತ್ತಲಿದ್ರೆ ಬೆಳಕು, ಸುಳ್ಳಿದ್ರೆ ಸತ್ಯ, ಅದ್ರ ಹಿಂದೆ ಸತ್ಯ ಇದೆ ಅಂತ ಅರ್ಥ ಅಲ್ವಾ? ಅದನ್ನೇ ಈ ರೂಪದಲ್ಲಿ ತೋರಿಸಿದ್ರು. ದ್ವೈಮಾತುರ. ಎರಡು ತಾಯಿಯಂದ್ರು. 2 ತಾಯರು ಯಾರು? ಒಂದು, ಗಣಪತಿ ಹಬ್ಬ ಮಾಡಬೇಕಾದ್ರೆ ಪ್ರಥಮವಾಗಿ ಗೌರಿಯನ್ನ ಮೊದಲು ತರಬೇಕು. ಇವತ್ತು ಗೌರಿ ಆರಾಧನೆಯನ್ನ ಮಾಡ್ಬೇಕು. ತಾಯಿ ಬಂದ್ಮೇಲೆ ಮಗ ಬರ್ತಾನೆ. ಗೌರಿಯ ಜೊತೆನಲ್ಲಿ ಬಂದದ್ದು, ಗೌರಿ ಬಂದ ಮೇಲೆ ಬಂದದ್ದೇ ಗಣೇಶ. ಈ ಕಥೆಯನ್ನ ತೋರ್ಸ್ಲಿಕ್ಕೋಸ್ಕರ ಗೌರಿ ಮಣ್ಣಿನಲ್ಲಿ ಮಾಡಿದ್ಲು ಅಂತ ತಂದ್ರು. ಗೌರಿ ಮಾಡಿದ್ದಲ್ಲ, ಜಗತ್ತಿನ ಹುಟ್ಟಿಸಿದವಳು ಅವಳು, ಜಗನ್ಮಾತೆ. ಜಗತ್ತಿನ ಹುಟ್ಟಿಸಿದ ನಂತರ ಅದರ ರೂಪವನ್ನ ತಂದು ತೋರಿಸಿದ್ದ, ಪವರ್ನ ರೂಪ ತೋರಿಸಿದ್ದು ಇದು ಗಣಪತಿ. ದ್ವೈಮಾತುರ, ಗೌರಿಯ ಜೊತೆನಲ್ಲಿ ಬಂದ ಗಣಪ, ಅವನನ್ನ ಆರಾಧನೆ ಮಾಡಿ ಇನ್ನೊಂದು ತಾಯಿ ಜೊತೆನಲ್ಲಿ ಲೀನ ಮಾಡೋದು, ಗಂಗೆ. ಹೌದು, ಗೌರಿಯೊಂದಿಗೆ ಬಂದ ಇದ್ದದ್ದು, ಗಂಗೆಯೊಂದಿಗೆ ಸಂದಿದ್ದು. ನೋಡಿ ಹೇಗಿದೆ ಅದ್ಭುತವಾದ ಇದು. ಬಹುಶಃ ಪ್ರಪಂಚದ ಯಾವ ಧರ್ಮಗಳಲ್ಲೂ ಇಲ್ಲ, ಎಲ್ಲಿಯೂ ಇಲ್ಲ ಇಂಥ ಒಂದು ವಿಶಿಷ್ಟತೆ. ಈ ಸನಾತನ ಧರ್ಮ ಇದೆಯಲ್ಲ, ಭಾರತೀಯ ಪರಂಪರೆ, ಆಧ್ಯಾತ್ಮಿಕ ಚಿಂತನೆನೇ ಅದ್ಭುತವಾದಂತ. ಯಾಕೆ ಹೀಗಾಯ್ತು ಅಂತಂದ್ರೆ, ಸನಾತನಕ್ಕೆ ಹುಟ್ಟಿಲ್ಲ, ಹುಟ್ಟಿಸಿದವನಿಲ್ಲ, ಆಯ್ತಾ? ಆಮೇಲೆ ಎಕ್ಸ್ಪೆರಿಮೆಂಟ್ ಇಲ್ಲ, ಪ್ರಯೋಗಗಳಿಲ್ಲ. ಎಕ್ಸ್ಪೆರಿಮೆಂಟ್ ಇಸ್ ಡಿಫರೆಂಟ್ ಅಂಡ್ ಎಕ್ಸ್ಪೀರಿಯನ್ಸ್ ಇಸ್ ಡಿಫರೆಂಟ್. ಎಕ್ಸ್ಪೆರಿಮೆಂಟ್ ಮೇ ಚೇಂಜಸ್, ಹೌದು. ಎಕ್ಸ್ಪೀರಿಯನ್ಸ್ ನೆವರ್ ಚೇಂಜಸ್. ಕರೆಕ್ಟಾ? ಅನುಭವ ಅನ್ನೋಂಥದ್ದು ನೀವು ಅನುಭವಿಸಿದ ಮೇಲೆ ಬಂದದ್ದು ಅನುಭವ. ಪ್ರಯೋಗ ಬೇರೆ, ಅನುಭವ. ಪ್ರಯೋಗ ಇವತ್ತು ಹಿಂಗ್ ಬಂತು, ಇದು ಸರಿ ಬರಲಿಲ್ಲ, ನೆಕ್ಸ್ಟ್ ಇನ್ನೊಂದು ಪ್ರಯೋಗ ನೀವು ಮಾಡ್ತೀರಿ. ಅದು ಅನುಭವ. ಅನುಭವ ಅಲ್ಲ, ನೀವು ಇವತ್ತು ಅನುಭವಿಸಿದ್ರಿ ಅದು ಸರಿ ಇಲ್ಲ, ಇನ್ನೊಂದು ಮಾಡಿದ್ರಿ ಮತ್ತೊಂದು ಅನುಭವನೇ. ಅನುಭವ. ನೀವು ನೋವಿನ ಅನುಭವನೇ ಬೇರೆ. ನೋವಾಯ್ತು, ಸರಿ ಮಾಡ್ಕೊಂಡ್ರಿ, ಸಮಾಧಾನ ಆಯ್ತು, ಮತ್ ಸರಿ ಮಾಡ್ಕೊಂಡ್ರಿ, ಸಂತೋಷ ಆಯ್ತು. ನೋಡಿ, ರೂಪ ಬೇರೆ ಬೇರೆ ಆಯ್ತು. ಬಟ್ 3 ಅನುಭವ ನಿಮ್ ತಲೆ ಒಳಗಡೆ ನೆನಪಿದೆಯಾ ಇಲ್ವಾ? ಇದೆ. 3 ಅನುಭವ ಇದೆ. ಸಾಮಾನ್ಯವಾಗಿ ನಿಮ್ಮ ಪ್ರಾಯದಲ್ಲಿ ಜನರು ಹೇಳ್ತಾರೆ ನೋಡಿ, ಅಬ್ಬಾ ಸಾಕಷ್ಟು ಅನುಭವನ ನನ್ನ ಜೀವನದಲ್ಲಿ, ಏಳು ಬೀಳು ಕಷ್ಟ ಸುಖ ಎಲ್ಲವನ್ನೂ ಕಂಡಿದ್ದೀವಿ. ಎಷ್ಟು ಜೀವನ ನನಗೆ ಅನುಭವ. ಎಷ್ಟು ವರ್ಷ 60 ವರ್ಷ 70 ವರ್ಷ 90 ವರ್ಷ ನಾವ್ ಅಷ್ಟೇ ಮಾಡಕ್ ಸಾಧ್ಯ? ಖಂಡಿತ. ಅದಕ್ಕೂ ಮೀರಿದ್ದು 1,00,000 ವರ್ಷಕ್ಕೂ ಹಿಂದಿನ ಅನುಭವ ಇದೆಯಲ್ಲ, ಅದು ಈ ಸನಾತನ ಧರ್ಮ. ಪ್ರತಿ ಅತೀತವಾದ ಅವತ್ತಿನಿಂದ ಇವತ್ತಿನವರೆಗೆ ಮಾಡಿದ್ದನ್ನ ದಾಖಲೆ ಮಾಡ್ಬಿಡ್ತೀವಿ ದೇಶ. ನಾನ್ ಮಾಡಿದ್ದಲ್ಲ, ನೀವು ಮಾಡಿದ್ದಲ್ಲ, ಗೊತ್ತಾಯ್ತಾ? ನಾವು ಕೇಳಿದ್ದು,
ಕೆಲವೊಂದಷ್ಟು ಓದಿದ್ದು, ಹೌದು. ಕೆಲವೊಂದು ದೊಡ್ಡ ಪ್ರಾಜ್ಞರಿಂದ ಅವರಿಂದ ನಾವು ಸ್ವಲ್ಪ ಕಲ್ತಿದ್ದು ಎರಡು. ಯಾಕಂದ್ರೆ ಎರಡು. ಜ್ಞಾನವನ್ನ ಹೌದು. ಪಡ್ಕೊಂಡಿದ್ದಂತ ಅರ್ಥ. ಎಲ್ಲಿದ್ರೂ ಸ್ವೀಕರಿಸಬೇಕು, ಒಳ್ಳೆ ಜ್ಞಾನವನ್ನ, ಅನುಭವವನ್ನು ಹಂಚ್ತಾ ಹೋಗ್ತಾರೆ. ಹೌದು. ಅದಕ್ಕೆ ಆಪ್ತೋಪದೇಶ ಅಂತ ಕರೆದ್ರು. ಹಾ. ಈಗ ನೀವು ನನ್ನನ್ನು ಕೇಳಿ ನನ್ನಲ್ಲಿದ್ದಂತ ಒಂದಿಷ್ಟು ಜ್ಞಾನವನ್ನ ನಾನು ನಿಮ್ಮ ಮುಖಾಂತರ ನಮ್ಮ ವಾಹಿನಿ ಮುಖಾಂತರ ಇಡೀ ನಾವು ಜಗತ್ತಿಗೆ ಹಂಚ್ತೀವಿ ಅಂದ್ರೆ ಎಲ್ಲಿಗೆ ಹೋಯ್ತದು? ಅದು ಒಂದು ವಿಶೇಷವಾದಂತ, ಎಷ್ಟು ಜನ ನೋಡಿದ್ರ ಅಷ್ಟು ಜನಕ್ಕೆ ನೋಡಿದವ್ರಿಗೆಲ್ಲ ಒಂದು ವಿಶೇಷವಾದಂತ ಮಾಹಿತಿ ಸಿಕ್ಕ. ಇನ್ನು ತಮ್ಮನ್ನ ಕೇಳೋದು ಅನ್ನೋದಾದ್ರೆ ಶಿವಪುತ್ರ, ಗೌರಿತನಯ ಎಲ್ಲ ನಾವು ಗಣೇಶ ಸುಬ್ರಹ್ಮಣ್ಯನಿಗೆ ಹೇಳ್ತೀವಿ. ಹಾಗೆ ನಮ್ಮ ಸ್ವಾಮಿ ಅಯ್ಯಪ್ಪ, ತಾವು ಅಯ್ಯಪ್ಪ ಪೀಠದ ಅಧಿಪತಿಗಳು ಆಗಿರೋದ್ರಿಂದ ನಮ್ಮ ಬಾರ್ಕೂರು ಸಂಸ್ಥಾನ ಆಗಿರ್ಬೋದು ಅಥವಾ ನಮ್ಮ ಬಿಜ್ಜಳ್ಳಿ, ನಮ್ಮ ದಕ್ಷಿಣ ಭಾರತದ ವಿಶೇಷವಾದಂತ, ಅದು ಕರ್ನಾಟಕದ ವಿಶೇಷವಾದಂತ ಶಬರಿಮಲೆ ಅಂತ ಹೇಳ್ತೀವಿ. ಶಿವನ ಸುಪುತ್ರರಾಗ 3 ಜನ ಆಗ್ತಾರಲ್ಲ, ಶಿವ, ಗಣಪತಿ, ಸುಬ್ರಹ್ಮಣ್ಯ, ಸ್ವಾಮಿ ಅಯ್ಯಪ್ಪ, ಶಬರಿಗಿರಿ ಅಯ್ಯಪ್ಪ ಅಂತ. ಈಗ ತಾವು ಆ ಪೀಠದಲ್ಲಿ ಅಧಿಪತಿಗಳಾಗಿದ್ದೀರಾ, ಸಾಕಷ್ಟು ವೈಭವದಿಂದ ಅಲ್ಲಿ ನಡೆಯುತ್ತೆ. ಸಾಕಷ್ಟು ಜನ ಆ ಶಬರಿಮಲೆಗೆ ಹೋಗಕ್ ಆಗದೆ ಇರೋರು ಇಲ್ಲಿ ದರ್ಶನಕ್ಕೆ ಬರ್ತಾರೆ. ಮಕರ ಸಂಕ್ರಾಂತಿ ಆಕಾಶದಲ್ಲಿ ಗರುಡ ದರ್ಶನ ಆಗುವಂತ ಹೌದು ವಿಶೇಷ ಒಂದು ಕ್ಷೇತ್ರ ಇದ್ರೆ ಅದು ಬೆಜ್ಜಳ್ಳಿ. ಎಲ್ಲೂ ಇಲ್ಲ, ಶಬರಿಗಿರಿ ಬಿಟ್ರೆ ನಮ್ಮ ಬೆಜ್ಜಳ್ಳಿ ತೀರ್ಥಹಳ್ಳಿ. ಹೌದು. ನೋಡಿ, ಅಯ್ಯಪ್ಪ ಸ್ವಾಮಿಯು ಶಿವನ ಪುತ್ರ ಅಂತ ಕರೆದ್ರು ಅಲ್ವಾ? ಹೌದು. ವಿಶೇಷತೆ ಏನು ಅಂತಂದ್ರೆ ಅಲ್ಲಿ ಹರಿಹರರಿಂದ ಹುಟ್ಟಿರ್ತಕ್ಕಂತ ಭಗವಂತ. ಇಲ್ಲಿ ತಂದೆಯ ಮಗ, ತಂದೆ ತಾಯಿಯ ಮಗ ಇಲ್ಲ ಅಯ್ಯಪ್ಪ ಸ್ವಾಮಿ, ತಂದೆ ಮಗ. ಅದು ಹೇಗಾಯ್ತು ಅಂದ್ರೆ 22 ಅವತಾರಗಳಲ್ಲಿ, ನಾರಾಯಣನ ಅವತಾರಗಳಲ್ಲಿ 10 ಅವತಾರಗಳು ದುಷ್ಟ ಸಂಹಾರಕ್ಕಾದರೆ, ದಶಾವತಾರಗಳು. ಇನ್ನು 12 ಅವತಾರಗಳು ವಿದ್ವತ್ ಬೋಧನೆಗಾಗಿ ಆಯ್ತು, ಜ್ಞಾನ ಪ್ರಸರಣಕ್ಕಾಗಿ ಆಯ್ತು. ಯೋಚನೆ ಮಾಡಿ ನೋಡಿ, ಅದ್ರೊಳಗಡೆ ಒಂದೇ ಒಂದು ಸ್ತ್ರೀ ವೇಷ, ಒಂದೇ, ಅದೇ ಮೋಹಿನಿ, ಜಗನ್ಮೋಹಿನಿ ಯಾಕಾದ್ಲು? ಜಗತ್ತನ್ನೇ ಮೋಹಿಸ್ತಕ್ಕಂತ ರೂಪ ಲಾವಣ್ಯಗಳು ಅಲ್ಲಿ ತುಂಬಿಕೊಳ್ತು. ಯಾಕೆ ತುಂಬಿಕೊಳ್ತು ಅಂತಂದ್ರೆ ಅವನೊಳಗಡೆ ಲಕ್ಷ್ಮಿಯ ಆವಿರ್ಭಾವ ಇದೆ ಅಲ್ವಾ? ಲಕ್ಷ್ಮೀಕಾಂತ. ಅದ್ರೊಳಗೂ ಅವನಿಗೆ ಮಹಮ್ಮಾಯೆ, ಲಕ್ಷ್ಮಿಯೇ ಮಹಮ್ಮಾಯೆ. ಆ ಲಕ್ಷ್ಮಿ ಅವನೊಳಗಡೆ ಇದೆ, ಕರೆಕ್ಟಾ? ಅದೇ ತರದಲ್ಲಿ ಶಿವನೊಳಗೂ ಮಹಮ್ಮಾಯೆ ಇದೆ. ಆದಿಶಕ್ತಿ ಪಾರ್ವತಿ, ಆದಿಶಕ್ತಿ ಪರಮೇಶ್ವರಿ. ಇವನಲ್ಲಿ ವೈಷ್ಣವ ಶಕ್ತಿ, ಮಹೇಶ್ವರಿ ಶಕ್ತಿ, ಶಿವಶಕ್ತಿ, ಇದು 2 ರೂಪ ಇದೆ. ಅಲ್ಲಿ ಏನಾಯ್ತು, ತನ್ನಿಂದ ಹೊರಗೆ ಬಂದಂತಹ ಆ ಮಹಮ್ಮಾಯ ರೂಪ ಮೋಹಿನಿಯಾದಾಗ, ಆ ಮಹಮ್ಮಾಯ ರೂಪ ಇದ್ದಾಗ ಇವನಲ್ಲಿದ್ದಂತ ಪುರುಷತ್ವ ರೂಪ, ಶಿವನಲ್ಲಿದ್ದಂತ ಪುರುಷತ್ವ ರೂಪ 2 ಸೇರಿ ಪ್ರಕೃತಿ ಪುರುಷ ಸಂಯೋಗ ಆಗಲ್ಪಟ್ಟು ಅಲ್ಲಿಂದ ಹುಟ್ಟಿರ್ತಕ್ಕಂತಹ ಜ್ಯೋತಿಯೇ ಈ ಜ್ಯೋತಿ ರೂಪನಾಗಿರತಕ್ಕಂತಹ ಅಯ್ಯಪ್ಪ. ಧರ್ಮಶಾಸ್ತ್ರ ಧರ್ಮಗಳಿಗೆ ಶಾಸನವನ್ನ ಮಾಡಿ ಆ ಧರ್ಮಶಾಸ್ತ್ರನನ್ನ ನಾರಾಯಣ ದೇವರು ಮಾಡಿಕೊಟ್ಟ. ಹರಿಹರ ಭೇದವಿಲ್ಲ ಅನ್ನೋದು ಒಂದು. ಹೌದು. ಸೊ ಹಾಗಾಗಿ ಶಿವನ ಅಂಶ ಮಾಡುವಂತವ್ರು, ಶಿವನ ಅಂಶವೂ ಇದೆ, ವೈಷ್ಣವ ಅಂಶವೂ ಇರೋದ್ರಿಂದ ಶಿವನ ಅಂಶದ ಜೊತೆನಲ್ಲಿ ಹುಟ್ಟಿರ್ತಕ್ಕಂಥ 2 ದೇವರು ಅಂತ ನಾವು ಕರೆಯಲ್ಪಡುವಂತಹ ಗಣೇಶ ಮತ್ತು ಸುಬ್ರಹ್ಮಣ್ಯನ ಒಂದೇ ಗುಂಪಿನಲ್ಲಿ. ಈಗ ನೋಡಿ, ತಂದೆ ಒಂದಾದಾಗ ಮಕ್ಕಳೆಲ್ಲ ಒಂದು ಗುಂಪಿನಲ್ಲಿ ಇರ್ಬೇಕು. ಹಾಗಾಗಿ ಗಣೇಶನನ್ನ, ಸುಬ್ರಹ್ಮಣ್ಯನನ್ನ, ಅಯ್ಯಪ್ಪ ಸ್ವಾಮಿನ ಒಂದೇ ಫೋಟೋದಲ್ಲಿ ಇಟ್ಟು ಅಥವಾ ಒಂದೇ ರೂಪದಲ್ಲಿ ವಿಗ್ರಹಗಳನ್ನಿಟ್ಟು ಅದೇ ಒಂದೇ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿ ಶಬರಿಮಲೆಗೆ ಹೋಗುವಂತ ಭಕ್ತಾದಿಗಳೆಲ್ಲರೂ ಈ ಕಡೆ ಗಣಪತಿ, ಈ ಕಡೆ ಸುಬ್ರಹ್ಮಣ್ಯ, ಈ ಕಡೆ ಅಯ್ಯಪ್ಪ ಸ್ವಾಮಿ ಪೂಜನೆ ಮಾಡತಕ್ಕಂಥದ್ದು, ಆರಾಧನೆ ಮಾಡುವಂತದ್ದು ಇದೆ. ಈಗ ನಾವು ಈ ದೇವತೆಗಳನ್ನ, ಆರಾಧನೆಗಳನ್ನ ಇದನ್ನೆಲ್ಲ ಮಾಡ್ತಾ ಬಂತು. ಮೋಹಿನಿಯ ಅವತಾರ ಅಂತ ಹೇಳಿದ್ರೆ ಜಗನ್ಮೋಹಿನಿ ಅಂತ. ಜಗನ್ಮೋಹಿನಿಯ ಅವತಾರ ನನಗೆ ತಿಳಿದ ಹಾಗೆ ಒಂದು ಭಸ್ಮಾಸುರನನ್ನ, ಅವನ ಶಾಪ ಅಹಂಕಾರವನ್ನ ಮುರಿಯೋದಕ್ಕೆ ಮೋಹಿನಿ ಅವತಾರ ಒಂದಾಗತ್ತೆ. ಇನ್ನೊಂದು ಈ ಕಡಲ ಮಥನವನ್ನ, ಸಮುದ್ರ ಮಥನವನ್ನ ಮಾಡಿದಾಗ ಆವಾಗ ಅಮೃತವನ್ನ ಹಂಚುವ ಸಂದರ್ಭದಲ್ಲಿ ಮೋಹಿನಿ ಇದು ಅಂತ ಆಯ್ತು. ಇದು ಈ 3 ಮೋಹಿನಿ ಅವತಾರ ಒಂದೇ ಅವತಾರದಲ್ಲಿ 3 ಇದಾಯ್ತಾ? ಅಲ್ಲಲ್ಲ, ಇದು ನೋಡಿ, ಅಯ್ಯಪ್ಪ ಸ್ವಾಮಿ ಬೇರೆ, ಧರ್ಮಶಾಸ್ತ್ರ ಬೇರೆ, ಅರ್ಥ ಮಾಡ್ಕೊ. ಸರಿ. ಚಾಕ್ಷುಷ ಮನ್ವಂತರದಲ್ಲಿ ಸಮುದ್ರ ಮಂಥನ ಆಗೋದು, ಬಲಿ ಚಕ್ರವರ್ತಿ
ಆತ ತನ್ನ ಸೇನೆ ಹೌದು, ದೈತ್ಯ ಕುಲವನ್ನ ಮತ್ತು ಈ ಕಡೆ ಸುರರು ಇಬ್ರು ಸೇರಿ ಸಮುದ್ರ ಮಂಥನ ಮಾಡ್ತಾರೆ. ಮಹಾವಿಷ್ಣು ಆಮೆ ಆಗ್ಬಿಡ್ತಾನೆ. ಆಯ್ತಾ, ಮಂದರ ಪರ್ವತ ತಂದು ಆ ಸಂದರ್ಭದಲ್ಲಿ ಮೋಹಿನಿ ಅವತಾರ ಆಗಿರಂತ ಮಹಾವಿಷ್ಣುವೇ ಆ ರೂಪ ಇರುತ್ತೆ. ಹಾಗೆ ಅದನ್ನ ಸಮಯ ಬಂದಾಗ ಅವತರಿಸಿದಂತಹ ರೂಪದಲ್ಲಿ ಮತ್ತೊಂದು ರೂಪ ಪ್ರಕಟವಾಗಿ. ನರಸಿಂಹಸ್ವಾಮಿ ಇವತ್ತಿಲ್ವಾ? ಹಾಗಾದ್ರೆ ನರಸಿಂಹಸ್ವಾಮಿ ದೇವಸ್ಥಾನಗಳು ಎಷ್ಟೋ ಇದಾವೆ, ಈ ದೇವಸ್ಥಾನಗಳಿದೆ, ಬೇಕಾದಷ್ಟು ಕಡೆ ಇದೆ. ನಾವೇನು ಒಂದು ಅವತಾರ ಮುಗಿದ ನಂತರ ಅದರಲ್ಲಿ ಸಮಾಪ್ತಿ ಆಗೋದಿಲ್ಲ, ಸಾನ್ನಿಧ್ಯ ಇದ್ದೇ ಇರುತ್ತೆ, ಸಾನ್ನಿಧ್ಯ ಇರುತ್ತೆ. ನೋಡಿ, ಅವತಾರ ಅಂತಂದ ತಕ್ಷಣ ಸಾಕ್ಷಾತ್ ಮೂಲ ನಾರಾಯಣನೇ ಅದಾಗ್ಬಿಡ್ತಾನೆ ಅನ್ನೋದಲ್ಲ. ಮೂಲ ನಾರಾಯಣನಿಂದ ಹೊರಹೊಮ್ಮಲ್ಪಟ್ಟಂತ ಒಂದು ರೂಪ ಅಂಶ ಅಷ್ಟೇ. ಮೂಲ ನಾರಾಯಣನೇ ಅದಾಗೋದಿಲ್ಲ. ಅದು ಜನ ಬಹಳ ನೀಟಾಗಿ ಅರ್ಥ ಮಾಡ್ಕೋಬೇಕು. ಒಂದು ಸರ್ತಿಗೆ ಎರಡೆರಡು ಅವತಾರಗಳು ಒಟ್ಟೊಟ್ಟಾಗಿದ್ದು ಇರ್ತವೆ. ನೀವು ಹೇಳಿದಾಗೆ ಸಮುದ್ರ ಮಂಥನ ಆದಂತ ಸಂದರ್ಭದಲ್ಲಿ 3 ಅವತಾರ ಒಂದೇ ಸರ್ತಿಗೆ ಆಗ್ಬಿಡ್ತಲ್ಲಿ. ನಾರಾಯಣನ ಮೂಲ ರೂಪ, ಮೂಲ ಸಾನ್ನಿಧ್ಯ ಇರೋದು ನಾರಾಯಣನ ವೈಕುಂಠ. ಅಲ್ಲಿ ನಾರಾಯಣ ಮಹಾವಿಷ್ಣುವಾಗಿ ವಿದ್ಯಾರ್ಥನವನೇ ನಾರಾಯಣ. ನಾರಾಯಣನ ಅವತಾರ ಇನ್ನೊಂದಿದೆಯಾ? ಇಲ್ಲ, ನಾರಾಯಣನೇ. ಆದರೆ ನಾರಾಯಣನ ಅವತಾರ 3 ಅವತಾರ ಒಟ್ಟಿಗೆ ಆದಂಥದ್ದು ಎಲ್ಲಿ ಅಂದ್ರೆ ಸಮುದ್ರ ಮಂಥನದಲ್ಲಿ. ಹೇಗೆ? ಒಂದು ಆಮೆ ಆಗಿದ್ದಾನೆ, ಅಮೃತ ತರುವಾಗ ಧನ್ವಂತರಿ ಆಗಿದ್ದಾನೆ ಅಲ್ವಾ? ಮತ್ತೆ ಆಮೇಲೆ ಧನ್ವಂತರಿ ಆದಂತವನು ಅದೇ ಅಮೃತವನ ರಕ್ಷಣೆಗಾಗಿ ಮೋಹಿನಿಯಾಗಿ ಒಂದೇ ಪ್ರಸಂಗದಲ್ಲಿ 3 ವಿಭಿನ್ನವಾದ ಅದೇ ಮೋಹಿನಿ ನಂತರ ಬೇಕಾದ ಸಂದರ್ಭದಲ್ಲಿ, ಅನಿವಾರ್ಯತೆ ಸಂದರ್ಭದಲ್ಲಿ ಮತ್ತೆ ಪುನಃ ಆವಿರ್ಭವಿಸಿ ಬಂದಿರೋದು. ಆದಿಶಕ್ತಿ ಒಬ್ಬಳೆ. ತುಂಬಾ ಸಂದರ್ಭದಲ್ಲಿ ನಾನಾ ರೂಪದಲ್ಲಿ ಬಂದ್ಬಿಟ್ರು. ರಕ್ತೇಶ್ವರಿಯಾಗಿ ಬಂದ್ಲು, ಚಾಮುಂಡೇಶ್ವರಿಯಾಗಿ ಬಂದ್ಲು, ರಾಜರಾಜೇಶ್ವರಿಯಾಗಿ ಬಂದ್ಲು, ಕಾಳಿಯಾಗಿ ಬಂದ್ಲು ಅಲ್ವಾ, ದುರ್ಗಾ ಕೂಷ್ಮಾಂಡ ದೇವಿಯಾಗಿ ಬಂದ್ಲು, ಕಾಳಿಕಾದೇವಿ, ಮೀನಾಕ್ಷಿಯಾಗಿ ಬಂದ್ಲು. ಏನೇನೋ ಇರ್ತದೆ, ಆಯಾ ಸಂದರ್ಭ ಆಯಾ ಒಂದು ಘಟನೆಗೆ ತಕ್ಕಂತೆ ಬರ್ತಾರೆ. ಅದೇ ತರದಲ್ಲಿ ಅದೇ ಮೋಹಿನಿಯೇ ಪುನಃ ಭಸ್ಮಾಸುರನನ್ನ ಸಂಹಾರ ಮಾಡಿ ಬರ್ಬೇಕು, ಮೋಹಿನಿಯಾಗಿ ಮಾಡೋದು. ವಿಘ್ನ ವಿನಾಯಕನ, ಅಗ್ರಪೂಜಿತನ, ಆದಿವಂದಿತನ, ಗಣನಾಯಕನ ಅಸಂಖ್ಯಾತ ನಾಮಗಳಿಂದ ಕರೆದ್ರು ವೃದ್ಧಿ ಸಿದ್ಧಿ ಅನ್ನೋರು ವೃದ್ಧಿ ಸಿದ್ಧಿ ದ್ವಯರಕಾಂತ ಅಂತ ಒಂದ್ ಕಡೆ ಹೇಳ್ತಾರೆ. ಗಜವದನ ಹೇರಂಬ, ವಿಜಯಧ್ವಜ ಶತರವಿ ಪ್ರತಿಭಾ, ಏಕದಂತ ವೈಕಲ್ಯ ಅಂತ ವೃದ್ಧಿ ಸಿದ್ಧಿ ದ್ವಯರಕಾಂತ. ಈ ವೃದ್ಧಿ ಸಿದ್ಧಿ ಯಾರು? ಆ ದ್ವಯರಕಾಂತ ಹೇಗಾಗ್ತದೆ? ಗಣಪತಿ ಎನ್ನುವಂಥವನು ಸಿದ್ಧಿಪ್ರದಾಯಕ, ಸಿದ್ಧಿ ವಿನಾಯಕ ಅಂತ ನಾವು ಸಿದ್ಧಿ ವಿನಾಯಕ. ನಿಮ್ಗೆ ಏನ್ ಪಡಿಬೇಕೋ ಅದು ಪಡೆಯುವಂಥದ್ದು ಅವನ ಹತ್ರನೇ ಇದೆ. ಗಣೇಶನ ಆರಾಧನೆ. ಹೌದು. ನಿಮ್ಗೆ ವಿವೇಕ ಸರಿ ಇರಬೇಕು. ಏನೇ ಪಡೆದ್ರು ವಿವೇಕವೇ ಇಲ್ದಿದ್ರೆ ನೀವು ಪಡೆದದ್ದು ವೇಸ್ಟ್. ಎಷ್ಟೋ ಶ್ರೀಮಂತರ, ಗರ್ಭ ಶ್ರೀಮಂತರ ಮನೆಯಲ್ಲಿ ಒಬ್ಬ ಮಗು ಹುಟ್ಟುತ್ತಾನೆ. ವಿವೇಕಿ ಆಗಿದ್ರೆ ಅವನು ಇನ್ನಷ್ಟು ಶ್ರೀಮಂತನಾಗಿ ಬೆಳೀತಾನೆ, ಅಭಿವೃದ್ಧಿ ಆಗುತ್ತೆ. ಅವಿವೇಕಿ ಆಗಿದ್ರೆ ಇದ್ದ ಶ್ರೀಮಂತಿಕೆನ ಕಳ್ಕೊಂಡು. ನಿಮ್ಗೆ ಹಿಂದೆಯೂ ಸಹ ಗೊತ್ತು, ಎಷ್ಟೋ ಅರಸರ ಅರಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಅವಿವೇಕಿಯಾಗಿ ನಂತರ ರಾಜಸ್ಥಾನವನ್ನ ಆ ತಾಯಿಯೇ ಆಳಿದ್ದು ಎಷ್ಟೋ ಕಡೆ ನೀವು. ಸೊ ಈ ತರದ್ದು ಆಗಿದ್ದ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಿ, ಶ್ರೀಮಂತಿಕೆ ಒಂದೇ ಅಲ್ಲ, ನಿಮ್ಗೆ ಬರ್ಬೋದಾದಂತ ಸವಲತ್ತುಗಳು ಒಂದೇ ಅಲ್ಲ, ಇದ್ದಂತ ಯೋಗ ಒಂದಲ್ಲ, ಎಲ್ಲದಕ್ಕಿಂತಲೂ ದೊಡ್ಡ ಶ್ರೀಮಂತಿಕೆ ಸರಿಯಾದಂತಹ ಜ್ಞಾನ, ಬುದ್ಧಿ, ಜ್ಞಾನ, ವಿವೇಕ. ನಿಮ್ಗೆ ಸಿದ್ಧಿ ಆಗಿದೆ, ಶ್ರೀಮಂತಿಕೆ ಸಿದ್ಧಿ ಆಗಿದ್ದು ಭಗವಂತನ. ಆದ್ರೆ ಅದನ್ನು ಉಳಿಸ್ಕೊಳ್ಳುವಂಥದ್ದು ಬುದ್ಧಿ ಬೇಕಾಗಿದ್ದು ಭಗವಂತನದ್ದು. ಹಾಗಾಗಿ ಎರಡೂ ಭಗವಂತನದ್ದೇ ಆದ್ರಿಂದ ಆ ಭಗವಂತನಿಗೆ 2 ಪತ್ನಿಯರ ರೂಪದಲ್ಲಿ ತೋರಿಸಿದ್ದೆ. ಗಣೇಶನಿಗೆ ಮದುವೆನೇ ಇಲ್ಲ ಅಂತ ಸಿದ್ಧಿ ವೃದ್ಧಿ ಅಂತ ಹೇಳ್ತಾರೆ. ಬುದ್ಧಿ ಸಿದ್ಧಿ ಮತ್ತೆ ಬುದ್ಧಿ ಎನ್ನುವಂಥದ್ದು ಇಬ್ರು ಹೆಂಡತಿಯರು. ಪೂಜ್ಯರೇ, ಎಲ್ಲಾ ದೇವಸ್ಥಾನಗಳಲ್ಲೂ ಗಣಪತಿನ ಇಟ್ಕೊಳ್ತೇನೆ. ಹೌದು. ಬೇರೆ ಬೇರೆ ದೇವರು ಇದ್ರು ಗಣಪತಿನೇ ಇಟ್ಕೊಳ್ತೀನಿ. ಹೌದು. ಈಗ ಸಾಮಾನ್ಯವಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ
ಒಂದು ಗಣೇಶನ ವಿಗ್ರಹ ಇರುತ್ತೆ, ಅದಕ್ಕೊಂದು ವಿಶೇಷವಾದ ಸ್ಥಾನವನ್ನು ಕೊಟ್ಟಿರ್ತಾರೆ. ಯಾವುದೇ ದೇವಸ್ಥಾನ ಆಗಿರ್ಬೋದು, ಸುಬ್ರಹ್ಮಣ್ಯನ ದೇವಸ್ಥಾನ ಆಗಿರ್ಬೋದು, ಶಿವಂದು ಇರ್ಬೋದು, ಕಾಳಿಕಾದೇವಿ ಇರೋದು, ಹನುಮಂತನ ಗುಡಿಯೇ ಆಗಿರ್ಬೋದು, ರಾಮನ ಗುಡಿ, ಕೃಷ್ಣನ ಗುಡಿ, ಎಲ್ಲಾದ್ರೂ ಕೂಡ ವಿಶೇಷವಾಗಿ ಆ ಒಂದು ಪ್ರಾಧಾನ್ಯತೆಯನ್ನ ಗಣಪತಿಗೆ, ವಿನಾಯಕನಿಗೆ ಕೊಟ್ಟಿರ್ತಾರೆ. ಇದಕ್ಕೆ ವಿಶೇಷತೆ ನೋಡಿ, ಪ್ರತಿ ಒಂದು ಶಾಸ್ತ್ರಕ್ಕೂ ಮೂಲ ಗಣಪತಿ ಅಂತ ಹೇಳ್ತಾರೆ. ಅಧಿಪತಿ, ಅಧಿನಾಯಕ. ನಿಮ್ಗೆ ಇಷ್ಟವಾದ ದೇವರನ್ನು ನೀವು ನಿಮ್ಮ ಹೆಸರಲ್ಲಿ ಕರ್ಕೊಳ್ಳಿ, ನಿಮ್ಗೆ ಬೇಕಾದ ಹೆಸರಲ್ಲಿ ಕರಿಬಹುದು, ಯಾವ ರೂಪದಲ್ಲಾದ್ರೂ ಪೂಜೆ ಮಾಡಿ. ನನಗೆ ಒಂದು ನೆನಪಾಗ್ತದೆ, ಕೃಷ್ಣ ಒಂದು ಮಾತು ಹೇಳಿರುವಂತದ್ದು, ಯೋ ಯೋ ಯಾಮ್ ಯಾಮ್ ತನುಂ ಭಕ್ತಃ ಶ್ರದ್ಧ ಯಾರ್ಚಿತು ಮಿಚ್ಚತಿ ತಸ್ಯ ತಸ್ಯಾಚಲಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ. ಯಾವ್ಯಾವ ರೂಪದಲ್ಲಿ, ಯಾವ್ಯಾವ ಹೆಸರಲ್ಲಿ ಬೇಕಾದ್ರೆ ನೀವು ಆರಾಧನೆ ಮಾಡಿ, ನಿಮ್ಮ ಆರಾಧನೆ ಆತ್ಮ ಸಾಕ್ಷಿಯಾಗಿ ಮಾಡುವಂತಹ ಆ ರೂಪದಲ್ಲಿ ನನ್ನ ಸಾನ್ನಿಧ್ಯ ಏರ್ಪಡ್ತದೆ. ಆ ಸಾನ್ನಿಧ್ಯದಲ್ಲೇ ನಿಮಗೆ ಬೇಕಾದ ರೀತಿಯಲ್ಲಿ ನಿಮಗೆ ಅನುಗ್ರಹಿಸ್ತೇನೆ ಅಂತ. ನೋಡಿ ಹೆಂಗಿದೆ ಮಾತು. ಒಂದ್ ಕಲ್ಗುಂಡ್ ಇಟ್ಕೊಂಡ್ಬಿಟ್ಟು ನೀವೇನೇ ಹೆಸರು ಇಟ್ಕೊಂಡು ಕರಿತಾ ಉಂಟು, ಭಕ್ತಿ, ನಂಬಿಕೆ, ಮುನೇಶಮ್ಮ, ಮುನೇಶ್ವರ ಅಂತ ಕರಿತಪ್ಪ, ಮುಳ್ಕಂಠಮ್ಮ, ಅಂಜನಮ್ಮ, ಅಣ್ಣಮ್ಮ, ಏನೋ ಹೆಸರುಗಳನ್ನು ಕರಿತೀವಿ ನಾವು. ನಿಮ್ ಭಾಷೆ, ನಿಮ್ ಪ್ರೀತಿ, ನಿಮ್ ರೂಪ, ನಿಮ್ ಜ್ಞಾನ ಅರ್ಪಣೆ ಮಾಡ್ತಾ ಹೋಗೋದು. ನೋಡಿ, ನಂಬಿಕೆ, ನಿಮಗ್ ಬೇಕಾದ ಅರ್ಚಿತು ಅರ್ಚನೆ ಯಾವ ತರ ಅರ್ಚನೆ ಮಾಡ್ತಾರೆ ಆ ತರ. ಯೋ ಯೋ ಯಾಮ್ ಯಾಮ್ ತನು ಭಕ್ತ, ಯಾವ್ಯಾವ ರೂಪದಲ್ಲಿ ಯಾವ್ಯಾವ ರೀತಿನಲ್ಲಿ ನೀವು ಮಾಡ್ಕೊಂಡು ಭಕ್ತಿ ಮಾಡ್ತೀರಾ, ಅದರೊಳಗೆ ಪೂಜೆ ಮಾಡ್ತೀವಿ. ಆದರೆ ನಾನು ಮಾಡ್ತಕ್ಕಂಥ ಪೂಜೆ ಕೈಂಕರ್ಯಗಳಲ್ಲೂ ವಿಘ್ನಗಳು ಬರಬಾರ್ದು. ನಾನು ಮಾಡುವಂತ ಕೆಲಸ ಕಾರ್ಯಗಳಲ್ಲೂ ವಿಘ್ನಗಳು ಬರಬಾರ್ದು. ನೀವು ಏನೇ ಪೂಜೆ ಮಾಡಿ ಮೊದ್ಲಿಗೆ ಗಣಪತಿಗೆ ಮಾಡಿ ಅಂತಂದ್ರು. ಅಂದ್ರೆ ಹಂಗಂದ್ರೆ ಏನರ್ಥ? ಏನೇ ಮಾಡಿದ್ರು ದೇವ್ರ ಸಾನ್ನಿಧ್ಯ ಅಂತ ಕರೆದದ್ ಗಣಪತಿಗೆ ಮಾತ್ರ. ಹೌದು, ದೇವ್ರು ಬೇರೆ ಇದ್ರು ಕೂಡ ನೋಡಿ, ನೀವು ಸುದರ್ಶನ ಹೋಮ ಮಾಡಿ, ಅಲ್ಲೊಂದು ಗಣಪತಿ ಪೂಜೆ ಫಸ್ಟ್. ಹೋಮ ಮಾಡಿ ಗಣಪತಿ ಪೂಜೆ ಫಸ್ಟ್. ರುದ್ರ ಹೋಮ ಮಾಡಿ ಗಣಪತಿ ಕುಜ ಶಾಂತಿ ಮಾಡಿ, ಆಶ್ಲೇಷ ಬಲಿ ಮಾಡಿ ಗಣಪತಿ ಪೂಜೆ ಫಸ್ಟ್. ಗಣಪತಿ ಆರಾಧನೆ ಇಲ್ಲದೆ ಯಾವುದೂ ಇಲ್ಲ. ಹಾಗಿದ್ಮೇಲೆ ನಿಮ್ಮ ಮೂಲ ದೇವರ ದೈವದ ರೂಪ ಯಾವುದು ಅಂದ್ರೆ ಗಣೇಶ, ವಿಘ್ನ ನಿವಾರಕ, ವಿಘ್ನೇಶ್ವರ. ಹಾಗಾಗಿ ಒಟ್ಟಿನಲ್ಲಿ ಭಗವಂತ ಅನ್ನೋನೇ ಗಣಪತಿ ಅಂತ. ಗಣಪತಿ ಮತ್ತೆ ನೀವು ಉಳಿದ ರೂಪ ಎಲ್ಲ ನೀವು ಕರ್ಕೊಳ್ಳಿ. ಗಣೇಶ ಚತುರ್ಥಿಯ ಈ ಒಂದು ಶುಭ ಸಂದರ್ಭದಲ್ಲಿ ಈಗ ನೀವೇನು ಇಷ್ಟು ಕ್ವಶನ್ಸ್ ಕೇಳಿದ್ರಿ, ನಾನು ಎಷ್ಟು ಹೇಳಿದೆ, ನೀವು ಅದನ್ನು ಈ ಯೂಟ್ಯೂಬ್ ನಲ್ಲಿ ಮಾಡ್ತೀರಿ, ಅದು ಅಷ್ಟನ್ನೂ ನೋಡ್ಬೇಕು, ಅಷ್ಟನ್ನೂ ಕೇಳ್ಬೇಕು ಅನ್ನುವಂಥದ್ದು ಗಣಪತಿ ತೋರಿಸ್ಕೊಟ್ಟಿದ್ದು. ಹೇಗೆ? ಅವನ ಮುಖವೇ ಹಾಗೆ, ವಿಶಾಲವಾದಂತಹ ಕಿವಿಗಳು. ಅದ್ರ ಅರ್ಥ ಏನು? ನಿಮ್ಗೆ ಎಷ್ಟೇ ಗೊತ್ತಿರ್ಬೋದು, ಎಷ್ಟೇ ಜ್ಞಾನ ಇರ್ಬೋದು, ನಿಮ್ಗೆ ಎಷ್ಟೇ ಓದಿರ್ಬೋದು, ಬೇರೆಯವರು ಹೇಳುವಾಗ ಒಂದು ಕೇಳುವಂತಹ ಸಹನೆ ಜ್ಞಾನ ನಿಮ್ಗಿದ್ರೆ ನೀವು ಕಲ್ತದ್ದಕ್ಕೆ ಪುಷ್ಟಿಯೇ ಆಗ್ತದೆ ವಿನಃ ಕಳ್ಕೊಳ್ಳಂಥದ್ದು ಏನಿಲ್ಲ. ಎಲ್ಲವನ್ನು ಕೇಳುವಂತ ಸಹನೆ ಮೊದಲು ರೂಢಿಸ್ಕೊ. ಇನ್ನೊಬ್ಬ ಯಾವನಾರ ಏನ್ ನನಗೆ ಹೇಳೋದು ನೀನು, ನಾನೆಂತ ಬುದ್ಧಿವಂತ, ನನ್ನ ಮುಂದೆ ಕೇಳಿ. ಭಗವಂತನೇ ಅಗಲ ಕಿವಿಯನ್ನು ಮಾಡಿಕೊಂಡು ಕೇಳಲಿಕ್ಕೆ ತಯಾರಾಗಿದ್ದಾನೆ. ನೋಡಿ ಹಿಂಗಿದ್ದಾರೆ. ಯಾರೇ ಕೊಡ್ಲಿ, ಯಾರೇ ಇರ್ಲಿ, ಎಲ್ಲಿ ಬೇಕಾದ್ರೂ ತಿರುಗಿಸುವಂತ ಸೊಂಟ ವಕ್ರತುಂಡ. ಯಾವ ಕಡೆ ಬೇಕಾದ್ರೂ, ಯಾವ ಕಡೆ ಬೇಕಾದ್ರೆ ತಿರ್ಗಿಸ್ಕೊಂಡು ವಕ್ರತುಂಡ. ಆಮೇಲೆ ಜಗತ್ತಿನಲ್ಲಿ ಹೊಟ್ಟೆಗೆ ಮಿಗಿಲಾದ ಕಾಣೇನಿಲ್ಲ, ಹೊಟ್ಟೆ ತುಂಬಿದ ದೇವರು ಅಲ್ವಾ? ಅಂಥದ್ದು ಕೈನಲ್ಲಿ ಅನ್ನ ಬೇಕಾದಂಥದ್ದು ಕಡುಬು ನೋಡಿ, ಅವನ ಕೈನಲ್ಲೇ ಇದೆ ಮೋದಕ. ನೀನ್ ಕೊಟ್ಟಿದ್ದು ಅನ್ನದ ಪರಬ್ರಹ್ಮ ನೀನು ಅಂತ ಮೋದಕದ ರೂಪದಲ್ಲಿ ಕೊಟ್ಟಿದ್ದೀವಿ. ಏನ್ ಅರ್ಥ ಮೋದಕ ಅಂದ್ರೆ? ಮುದವನ್ನ ಕೊಡುವುದೇ ಮೋದಕ. ಯಾವ್ದು ಮುದ ಕೊಡ್ತೀವಿ? ಗಣೇಶನಿಗೆ ಕಡುಬು ಮೋದಕ ಅಂತ ನಾವು ಅನ್ಕೊಂಡಿದ್ದೀವಿ. ನಾವೆಲ್ಲ ತುಂಬಾ ಅನ್ಕೊಂಡ್ಬಿಟ್ಟಿದ್ದೀವಿ, ಅದು ಗೊತ್ತಿಲ್ಲ ನನಗೆ. ಆದ್ರೆ ಈಗ ನೋಡಿ, ಅಷ್ಟದ್ರವ್ಯವನ್ನ ಇಟ್ಟುಬಿಟ್ಟು ಪಂಚಕಜ್ಜಾಯ ಮಾಡಿ ಗಣಪತಿ ಹೋಮಕ್ಕೆ ಹಾಕ್ತೇವಲ್ಲ, 8 ದ್ರವ್ಯ. ಅದು 8 ದ್ರವ್ಯನ ದೇವರಿಗೆ ಬೇಕಾಗಿದ್ದು ಇಲ್ಲ, ಎಲ್ಲ ದ್ರವ್ಯವೂ ಅವಂದೇ. ಆದ್ರೆ ಕೈನಲ್ಲಿ ಒಂದ್ರಲ್ಲಿ ಗಣಪತಿಯನ್ನು ಕೊಟ್ರು, ಆಯ್ತಾ? ಪ್ರತಿಯೊಂದು ಇತಿಮಿತಿ ಇರ್ಬೇಕು ಲೈಫಲ್ಲಿ, ಇತಿಮಿತಿ ಇರ್ಬೇಕು. ಶ್ರೀಮಂತಿಗೆ ಬಂದ್ರು ನೀವು ಲಕ್ಷ್ಮಿಯನ್ನ ಆರಾಧನೆ ಮಾಡಿ ಅದನ್ನ ಅನುಭವಿಸ್ಬೇಕು. ರೂಪ ಇದ್ರು ಆ ರೂಪಕ್ಕೆ ತಕ್ಕನಾದಂತ ಮಿತಿಯಲ್ಲಿ ಇರಬೇಕು.
ಅಲ್ವಾ? ಹೌದು. ಮನೆತನ ಇದ್ರು ಆ ಮನೆತನಕ್ಕೆ ತಕ್ಕನಾಗಿ ನಡೀತಾ ಇರು. ನಡವಳಿಕೆ. ಅಂದ್ರೆ ಅರ್ಥ ಏನು ಅಂದ್ರೆ ನಿನಗೆ ನೀನು ಅಂಕುಶ ಇಟ್ಕೋಬೇಕು. ನಿಯಂತ್ರಣ. ಅದನ್ನ ಗಣಪತಿ ಕೈನಲ್ಲಿ ಜಗತ್ತಿಗೆ ಒಂದು ಅಂಕುಶವನ್ನ ಇಟ್ಕೊಂಡಿದ್ದಾನೆ ಅನ್ನೋದನ್ನ ತೋರಿಸ್ಕೊಟ್ರು. ನೋಡಿ, ಒಂದ್ ಕೈನಲ್ಲಿ ಕಡುಬು, ಒಂದ್ ಕೈನಲ್ಲಿ ಅಂಕುಶ, ಮತ್ತೊಂದು ಅತಿ ಮೀರಿದ್ರೆ, ಮಿತಿ ಮೀರಿದ್ರೆ, ನಿನ್ನ ಗೆರೆ ದಾಟಿ ಹೋದ್ರೆ ಇವನೇ ಪಾಶ ಆಗ್ತಾನೆ. ಯಮಪಾಶ ನನ್ನ ಹತ್ರನೇ ಇದೆ. ನೋಡಿ ಎಂತ ಅರ್ಥ ಕೊಟ್ಟಾರ. ಪಾಶ ಅಂಕುಶ, ಪಾಶಾಂಕುಶಧರ. ಎಷ್ಟು ಚಂದದ ಕೊಟ್ಟ. ಇಡೀ ತತ್ವಗಳು ಇದ್ರಲ್ಲಿ ಅಡಕವಾಗಿದೆ ಅಂತ. ಒಂದ್ ಕೈನಲ್ಲಿ ಅವನೇ ಹಗ್ಗ ಹಾಕ್ಬಿಡ್ತಾನೆ. ಜಾಸ್ತಿ ಹಾರಾಡ್ಬೇಡ ನೀನು. ದೊಡ್ಡವ್ರು ಹೇಳದ್ ನೋಡಿ, ಬಹಳ ಹಾರಾಡ್ತಾ ಇದೆಯಾ, ಮೆರಿತಾ ಇದೆಯಾ, ನಿನಗೊಂದ್ ದಿವ್ಸ ನೋಡಿ ಹಗ್ಗ ಇದೆ, ಹೌದು, ಕಟ್ಬಿಡ್ತಾನೆ. ಇಷ್ಟು ಆಗಿ ನೆಟ್ಟಿಗೆ ನೀನು ಭಕ್ತಿಯಿಂದ ಬೇಡಿದ್ರೆ ಅಭಯ ಇದೆ, ವರದಾಯಕ. ಹೌದು, ಎಷ್ಟು ಚಂದವಾದಂತ ಗಣಪತಿಯನ್ನು ತೋರಿಸ್ಯಾರ ನೋಡ್ರಿ. ಆಮೇಲೆ ಆ ಕಣ್ಣುಗಳಿಗೆ ಹೇಳ್ತಾರೆ ಸರ್, ಆ ಪುಟ್ಟ ಕಣ್ಣುಗಳಿಂದ ಇಡೀ ವಿಶ್ವವನ್ನ ನೋಡ್ತಾನೆ ಗಣೇಶ ಅಂತ. ಅಂದ್ರೆ ನೇತ್ರಗಳು ಚಂದ್ರ ಸೂರ್ಯನ ನಯನಗಳು ಅನ್ನೋಂತ ಇದ್ರಿಂದ ಪುಟ್ಟ ಕಣ್ಣಿನಿಂದ ಇಡೀ ವಿಶ್ವವನ್ನ ನೋಡ್ತಾನೆ ಅನ್ನೋಂಥದ್ದು. ಏನಂದ್ರೆ ಅತಿ ದೊಡ್ಡ ಮುಖ ಅಂದ್ರೆ ಅರ್ಥ ಅಂದ್ರೆ ಆ ವ್ಯಕ್ತಿತ್ವ ಅಂತ. ಘನತೆ, ವ್ಯಕ್ತಿತ್ವ. ಮುಖನೇ ವ್ಯಕ್ತಿತ್ವ ಅಲ್ವಾ? ಹೌದು. ನೋಡಿ, ಯಾರನೇ ಆಗ್ಲಿ, ಹೌದು, ನಿಮ್ ವ್ಯಕ್ತಿತ್ವ ಕಾಣೋದು ಎಲ್ಲಿ ನಾವು? ಮುಖ ಅನ್ನುವ ಕನ್ನಡಿ, ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತೀವಿ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಕರೆಕ್ಟಾ? ಹೌದು. ಅಂತ ಮುಖದಲ್ಲಿ ಏನು ಸಣ್ಣ ಕಣ್ಣು, ಸಣ್ಣ ಕಣ್ಣು. ಹೌದು, ಕಿವಿ ವಿಶಾಲವಾಗಿದೆ, ಕಣ್ಣು ಮಾತ್ರ ಚಿಕ್ಕದು. ಎಲ್ಲದಕ್ಕೂ ದೃಷ್ಟಿ ಹಾಯಿಸಬಾರ್ದು, ನಂದೆಷ್ಟಕ್ಕೆ ಇರಬೇಕು ಅಷ್ಟೇ, ಉಳಿದಿದ್ ನಂದಲ್ಲ. ಅದ್ರ ಇನ್ನೊಂದು ಅರ್ಥ ಏನು, ನಿನ್ನ ಕಣ್ಣಿಗೆ ಕಾಣುತ್ತಲ್ಲ ಅಗಾಧವಾದ, ಅಷ್ಟಕ್ಕೆ ಸೀಮಿತ ಇಟ್ಕೋ. ಇನ್ನೂ ಕಾಣುತ್ತೆ ಅಂತ ಕಾಣ್ಲಿಕ್ಕೆ ಹೋದ್ರೆ ನಿನ್ನ ದೃಷ್ಟಿಗೆ ಒಂದು ಮಿತಿ ಇದೆ. ಹೌದು. ಹಾಗಂತೇಳಿ ನಿನ್ನ ಕಣ್ಣಿಗೆ ಏನೇನ್ ಕಾಣ್ತದೆಯೋ ಎಲ್ಲವೂ ನಶ್ವರ. ನೋಡಿ, ಒಂದು ಮಾತು ಹೇಳ್ತಾನೆ, ಕಣ್ಣಿಗೆ ಕಾಣುವಂಥದ್ದು ಎಲ್ಲವೂ ಒಂದಿನ ನಾಶವಾಗ್ತದೆ. ಆದ್ರಿಂದ ಯಾವ್ದು ಕಣ್ಣಿಗೆ ಕಾಣೋದಿಲ್ವೋ ಅದು ಮಾತ್ರ ಸತ್ಯ. ಅದಕ್ಕೆ ನಾಶವೇ ಇಲ್ಲ. ಯಾವ ಸ್ವಾಮಿ, ಕಣ್ಣಿಗೆ ಕಾಣ್ತಿದ್ದು ಯಾವ್ದಿದೆ? ನಿಮ್ಮ ಮನಸ್ಸು ಇದೆಯಾ ಇಲ್ಲ? ಹೌದು. ಅನುಭವದಲ್ಲಿದೆ ತಾನೆ? ಬುದ್ಧಿ ಇದೆಯಾ ಇಲ್ವಾ? ಇದೆ. ಅನುಭವದಲ್ಲಿದೆ. ದೇವ್ರು ಇದಾನ ಇಲ್ವಾ? ಅನುಭವದಲ್ಲಿದೆ. ಕಣ್ಣಿಗೆ ಕಾಣೋದಿಲ್ಲ, ಬಟ್ ಇದೆ. ಅದನ್ನೇ ಅಗಮ್ಯ ಅಗೋಚರ. ಅಗಮ್ಯ ಅಗೋಚರ. ನೋಡಿ ಎಂತ ಅಪ್ರತಿಮ. ಅವನೇ ಭಗವಂತ. ಅದನ್ನು ಬಸವಣ್ಣ ಹೇಳಿದ್ರು, ಅದಕ್ಕೆ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವಯ್ಯ ಕೂಡಲ ಸಂಗಯ್ಯ ಅಂತ. ಹೌದೌದು. ಅಲ್ಲ, ಅಂದ್ರೆ ಭಗವಂತ ಎಲ್ಲ ಒಂದೇ. ಇಂಥ ಪ್ರಾಜ್ಞರು ಹೇಳಿರುವಂತ ಮಾತುಗಳಿದೆ ನೋಡಿ, ಅದು ಸರ್ವತಾ ಸತ್ಯ, ಯಾವತ್ತಿಗೂ ಇರುವಂತದ್ದು. ಖಂಡಿತವಾಗಿ. ಬಸವಣ್ಣ ಫಿಲಾಸಫಿಯನ್ನ ಕನ್ನಡ ಭಾಷೆಯಲ್ಲಿ ಸರಳವಾಗಿ 4 ಸಾಲಲ್ಲಿ ವಚನವಾಗೋ ರೀತಿಯಲ್ಲಿ ಕೊಟ್ಟೋಗ್ಬಿಟ್ರು ವೇದಗಳನ್ನ. ವಚನಗಳು ಪಚನವಾಗ್ಬೇಕು. ವಚನವೇ ಪಚನವಾಗಲಿಲ್ಲ ಅಂದ್ರೆ ಇವೊಂದು ಯಾವ್ದಕ್ಕೂ ಇಲ್ಲ. 4 ವೇದಗಳನ್ನ ಓದಕ್ಕಾಗಲ್ಲ, 4 ಸಾಲುಗಳನ್ನಾದ್ರೂ ಓದಿ ಅನ್ನುವಂಥದ್ದು. ಅದನ್ನ ಪಚನ ಮಾಡ್ಕೊಳ್ಳದೆ ಇದ್ದವರೇ ಜಾಸ್ತಿ ಅಜೀರ್ಣವಾಗಿ. ನಮ್ಮ ವಿನಾಯಕ ಚತುರ್ಥಿ ಅಥವಾ ಗಣೇಶ ಚತುರ್ಥಿಯ ಆಚರಣೆ ಬಗ್ಗೆ ತಾವು ಸಾಕಷ್ಟು ವಿಚಾರಗಳನ್ನ, ಅಂದ್ರೆ ನಾವು ಎಲ್ಲಿಯೂ ಕೇಳದಂತ ವಿಚಾರಗಳನ್ನ, ಸಾಕಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ತಮ್ಮ ಸಮಯಾವಕಾಶ ಮಾಡಿಕೊಂಡು. ಹಾಗೆ ಸರ್ವ ಜನತೆಗೂ ಕೂಡ ತಮ್ಮ ಮುಖಾಂತರವಾಗಿ ಮತ್ತೊಮ್ಮೆ ಈ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀರಾ. ತಮ್ಮ ಶುಭ ಹಾರೈಕೆಗಳು ಕೂಡ ನಿರಂತರವಾಗಿ ನಮ್ಮ ವೀಕ್ಷಕರ ಮೇಲೆ ಇರಲಿ. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥದ್ದು ತಮ್ಮಿಂದ ಆಗ್ಲಿ. ತಮಗೆ ಅನಂತ ಧನ್ಯವಾದಗಳನ್ನ ನೆಲಮುಗಿಲು ವಾಹಿನಿ ಪರವಾಗಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಪೂಜ್ಯರಿಗೆ ಅನಂತ ಧನ್ಯವಾದ. ನೆಲಮುಗಿಲು ವೀಕ್ಷಕರಿಗೂ ಸಹ ಗಣಪತಿ ಎಲ್ಲವನ್ನೂ ಒಳಿತನ್ನು ಮಾಡಲಿ, ನಿರ್ವಿಘ್ನವಾಗಿ ಅವರ ಕಾರ್ಯಗಳನ್ನು ನಡೆಯಲಿ ಕೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀವಿ.